ಇವತ್ತಿನ ನಮ್ದು ಕಾರ್ಯಕ್ರಮ ಕರಣ್ಯಾಗದ. ಮತ್ತೆ ಇವತ್ತಿನ ವಿಷಯ ನಮ್ದು ಮೃತ್ಯು ನಂತರ ಏನಾಗ್ತದೆ ನಮ್ದು. ಇದು ವಿಷಯ ಇವತ್ತಿನ ಬಹಳ ಮಹತ್ವದ ವಿಷಯ ಇದು. ಯಾಕಂದ್ರೆ ಮೃತ್ಯು ಆಗೋ ತನಕ ನಾವು ನೋಡ್ತೀವಿ. ನಾವು ಎಲ್ಲಾರ ಮಂದಿಗೆ ನೋಡ್ತಿರ್ತೀವಿ, ನಮ್ ಸ್ವಂತ ಬಗ್ಗೆ ನೋಡ್ತೀವಿ, ಇನ್ನೊಬ್ರಿಗೆ ನೋಡ್ತೀವಿ. ನಾವು ಅವ್ರು ಹುಟ್ಟಿದ್ ನೋಡ್ತೀವಿ, ದೊಡ್ಡವರಾಗಿದ್ ನೋಡ್ತೀವಿ. ಮತ್ತ ಇಷ್ಟ್ಯಾಗ ಅವ್ರು ಸಾಯೋತ್ನಾಗ ನಾವು ನೋಡಿರ್ಬೋದು, ಅವ್ರಿಗೆ ರೋಗ ಆಗಿದ್ ನೋಡಿರ್ತೀವಿ ನಾವು. ಅದ್ ಮೃತ್ಯು ಆದ್ರೆ ಮುಂದೆ ಏನಾಗ್ತದ ನಾವು ಯಾರು ನೋಡಿಲ್ಲ. ಒಟ್ಟು ಬಹಳದ್ರ ಕೇಳಿವ್ ನಾವು. ಒಂದ್ ಬಹಳ ಮಹತ್ವ ಶ್ಲೋಕ ಅದ ಭಗವದ್ಗೀತಾ ಒಳಗ. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರ ಸತತಂ ಯತಿ. ಅಂದ್ರೆ ಹಿಂಗ ಇದರ ಅರ್ಥ ಅಂದ್ರೆ ಏನು? ಅದ್ರ ನಾವು ಸಣ್ಣವ್ರದ್ದು ಹಿಡಿದು ನಾವು ಬೆಳ್ಕೋತ ಹೋಗ್ತೀವಿ. ನಾವ್ ಹೆಂಗ್ ಬೆಳ್ಕೋತ ಹೋಗ್ತೀವಿ, ನಾವು ಸಣ್ಣವ್ರದೀವಿ, ದೊಡ್ಡವ್ರಾಗ್ತೀವಿ, ಯುವಕರ ಆಗ್ತೀವಿ, ಮತ್ ದೊಡ್ಡವರಾಗ್ತೀವಿ, ಮುದುಕರಾಗ್ತೀವಿ. ಇದು ನಮ್ದೇನು ದೇಹ ಇದು ಆಗ್ತಿರ್ತದ ಆ ಹೊತ್ನ್ಯಾಗ ಆ ದೇಹ ಒಳಗಿನ ದೇಹಿ ಆತ್ಮ ಏನಿದ್ದಾನ, ಆತ್ಮ ಆ ಬ್ಯಾರೆ ಬೇರೆ ದೇಹದಾಗ ಸ್ಥಾನಾಂತರ ಹಾಕೋತ ಮೃತ್ಯು ಅಂದ್ರೆ ಏನು? ದೇಹಾಂತರ. ಮೃತ್ಯು ಅಂದ್ರೆ ಈ ಆತ್ಮಕ್ಕೆ ಏನು ಬ್ಯಾರೆ ಶರೀರ ಸಿಗುವುದಕ್ಕೆ ಮೃತ್ಯು ಅನ್ನೋದು. ದೇಹಾಂತರ ಅಂದ್ರ ನಾವು ಶಾಸ್ತ್ರನ್ಯಾಗ ಹೇಳ್ದಂಗ ಮೃತ್ಯು ಅಂದ್ರೆ ಬಹಳ ದೊಡ್ಡ ಮಾತಲ್ಲ, ಬರೀ ದೇಹಾಂತರ ಅಷ್ಟೇ. ಈಗ ಆತ್ಮ ಬ್ಯಾರೆ ದೇಹ ಸಿಗ್ತದ, ಇದಕ್ಕೆ ನಾವು ಮೃತ್ಯು ಅಂತೀವಿ. ಅಂದ್ರೆ ಅದರ ಮೃತ್ಯು ಅಂದ್ರೆ ಬಹಳ ದೊಡ್ಡ, ನಾವು ಆಗ್ತೀವಿ, ಹೆದರಿ ಬಿಡ್ತೀವಿ. ಏನಾಯ್ತು ಅಪ್ಪ, ಇಷ್ಟ ಆತು, ಏನ್ ಅದೇನಿಲ್ಲ. ಆ ಭಗವದ್ಗೀತೆ ಪ್ರಕಾರ ನೋಡಿದ್ರ ಮೃತ್ಯು ಅಂದ್ರೆ ಏನು? ಈ ದೇಹ ಬಿಟ್ಟು ಆತ್ಮ ಬ್ಯಾರೆ ದೇಹದಾಗ ಹೋಗ್ಬಿಡ್ತಾನ. ಮತ್ತೆ ಈ ಶರೀರಕ್ಕೆ ಏನಾಗ್ತದ? ಮೃತ್ಯು ಆಗ್ತದ. ಈ ಜನ್ಮ ಮೃತ್ಯು ಶರೀರಕ್ಕದ, ಆತ್ಮ ಏನಿಲ್ಲ. ಆತ್ಮ ಹುಟ್ಟುದ್ರು ಇಲ್ಲ, ಸಾಯೋದ್ರು ಇಲ್ಲ. ಮತ್ ಹಿಂಗ ಹೇಳ್ಯಾರ, ಜಾತ ಚೈ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಪರಿಹಾರ್ಯತೆ ನ ತಂ ಶೋಚಿತ ಮರಸಿ. ಅಂದ್ರೆ ಯಾರ್ಯಾರ್ದು ಜನ್ಮ ಆಗ್ತದ ಅವ್ರದ್ದು ಮೃತ್ಯುನ ಆಗುದಿಲ್ಲ ನಿಶ್ಚಿತನಿ. ಮತ್ ಮೃತ್ಯು ಆದ್ರೆ ಮತ್ತೇನಾಗುದು? ಮತ್ತೆ ಜನ್ಮ ಹುಟ್ಟುದೇ ಅವರು. ಇದು ಚಕ್ರನೇ ಅದ. ಅಂದ್ರೆ ಏನಂತ, ಮೃತ್ಯು ಆದ್ರೆ ಇನ್ನೊಮ್ಮೆ ನಮ್ ಜನ್ಮ ಆಗ್ತದಂತ ಈ ಶ್ಲೋಕನೇ ಹೇಳ್ಯಾರ. ನಾ ಇದು ಹೇಳಿದ ಶ್ಲೋಕ ಭಗವದ್ಗೀತಾ ಆಗತ್ತದ್ದು. ಅಂದ್ರೆ ಸ್ವಂತ ಕೃಷ್ಣ ಪರಮಾತ್ಮ ಹೇಳ್ತಾರ, ಜನ್ಮ ಆದವ್ರದ್ದು ಮೃತ್ಯು ಆಗೋದು, ಮೃತ್ಯು ಆದವ್ರದ್ದು ಮತ್ತೆ ಜನ್ಮ ಆಗೋದು. ಖರೆ ಆತ್ಮದ ಜನ್ಮ ಮೃತ್ಯು ಅಂತ ಹೇಳಿಲ್ಲ. ಆತ್ಮ ಬ್ಯಾರೆ ಬೇರೆ ದೇಹ ಇದು ಒಳ ಪ್ರವೇಶ ಆಗ್ತದ, ಬ್ಯಾರೆ ಬೇರೆ ದೇಹ ಸಿಗ್ತದ ಆತ್ಮಗ. ಮತ್ತೆ ಈ ದೇಹಕ್ಕೆ ಮೃತ್ಯು, ದೇಹನೇ ಸತ್ ಹೋಗ್ಬಿಡ್ತದೆ, ಇಲ್ಲೇ ಉಳಿದು ಬಿಡ್ತದ ಆತ್ಮ. ಏನ್ ಅದಕ್ಕೇನ ಆತ್ಮಾಗ ಯಾರು ಯಾವ್ದು ಶಾಸ್ತ್ರದಿಂದ ಅವ್ರ ಇದು ಕಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮಾಗ ನಾವು ಉರಿ ಒಳಗೆ ಬೆಂಕಿ ಒಳಗೆ ನಾವು ಇದು ಮಾಡಿ ಸುಡಿದ್ರು ಸಾಧ್ಯ ಇಲ್ಲ. ಆತ್ಮಾಗ ನಾವು ನೀರಾಗ ಹಾಕಿ ನಾವು ತೊಯ್ಸ್ಲಿಕ್ಕೂ ಬರುದಿಲ್ಲ, ಮತ್ತದ್ ಒಣಗಸ್ಲಿಕ್ಕೂ ಬರುದಿಲ್ಲ. ಹಿಂಗದ ಆತ್ಮ. ಅಂದ್ರೆ ದೇಹ ಒಳಗ ಆತ್ಮ ಇರೋ ತನಕನೇ ದೇಹ ಕಾರ್ಯ ಮಾಡುದು. ಆತ್ಮ ಹೋದ್ಮೇಲೆ ಕಾರ್ಯ ಮಾಡುದಿಲ್ಲ. ಅಂದ್ರೆ ಆತ್ಮ ಮತ್ ಬೇರೆ ದೇಹ ಸಿಕ್ಬಿಡ್ತದೆ. ಈಗ ನಮ್ಗೆ ಇದು ನೋಡುದ, ಬೇರೆ ಬೇರೆ ದೇಹ ಸಿಗುದಂತ ಮಾತಾಡ್ದ. ಈಗ ಆ ದೇಹ ಸಿಗುದು ಎದ್ರ ಮೇಲೆ ಇದು ಮಾಡ್ತದ? ಅದ್ರ ಯಾವ್ದು ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ಈ ಬ್ಯಾರೆ ದೇಹ ಸಿಗುದದ? ಅದ್ರ ನಮ್ಗೆ ಏನು ಅಂದ್ರ ನಾವೇನ್ ಆಚರಣೆ ಮಾಡೀವಿ, ನಾವ್ ಹಿಂಗ್ ಮಾಡೀವಿ, ಹಂಗ್ ಮಾಡಿ ಅದರದ್ದು ಮತ್ತೆ ಮುಂದಿನ ಜನ ಸಂಬಂಧ ಅದನೋ ಇಲ್ಲೋ ಇದು ನೋಡುದ ನಮ್ಗೆ. ಯಾಕಂದ್ರೆ ಯಾರ ಬುದ್ಧಿವಂತರ ಇರ್ತಾರ ಅವ್ರಿಗೆ ಗೊತ್ತಾಗ್ತದ. ಶಾಸ್ತ್ರದ ಅಧ್ಯಯನ ಮಾಡಿದ್ಮೇಲೆ ನಾವ್ ಈ ದೇಹ ಧಾರಣ ಮಾಡಿವಿ, ಈ ದೇಹ ಒಂದ್ ದಿವ್ಸ ಬಿಡುದೇನದ. ಸರಿ, ದೇಹ ಬಿಟ್ಟ ಮೇಲೆ ಮಾತ್ರ ನಮ್ಗೆ ಇನ್ನೊಂದ್ ದೇಹದಾಗ ಹೋಗುದದ. ಸರಿ, ನಾವ್ ಯಾಕೆ ಹೊಂಟಿವಿ ಬೇರೆ ಬೇರೆ ದೇಹದಾಗ? ಏನಿನ ಕಾರಣದ? ಯಾವ ಕಾರಣದಿಂದ ನಾವು ಹೋಗ್ತೀವಿ? ಅದ ಕಾರಣದಲ್ಲಿ ಸ್ಟಾಪ್ ಮಾಡಿದ್ರೆ ಏನಾಗ್ತದ? ಬೇರೆ ಬೇರೆ ದೇಹದಾಗ ಹೋಗೋದೇ ಸ್ಟಾಪ್ ಆಗುತ್ತೆ. ಅದು ಏನು ಅಂದ್ರೆ ಮುಂದೆ ಏನ್ ಮಾಡುದೇ ನಾವು ಅದ್ರೊಳಗೆ ಒಂದರೆ ನಮ್ಮ ಕರ್ಮ ಪ್ರಕಾರನೇ ನಮ್ಗೆ ಇದು ಆಗ್ತದೆ. ನಾವೇನು ಕರ್ಮ ಮಾಡೀವಿ, ನಾವು ಕರ್ಮ ಮಾಡೀವಿ, ವಿಕರ್ಮ ಮಾಡೀವಿ, ಏನು ಅಕರ್ಮ ಮಾಡೀವಿ, ಇದ್ರ ಮೇಲೆ ನಿಶ್ಚಿತ ಆಗ್ಬಿಡ್ತದ ನಾವು ಯಾವ ದೇಹ ಬೆಳೆ ಸಿಗ್ತಂತ. ಈಗ ವಿಕರ್ಮ ಅಂದ್ರೆ ಪಾಪ ಕರ್ಮ. ಯಾರ ಪಾಪ ಮಾಡ್ಯಾರ ಪೂರಾ ಆಯುಷ್ ತನಕ ಅವ್ರಿಗೆ ನರಕ ಜೀವನೇ ಇದು, ನರಕನಾಗೆ ಹೋಗ್ತಾರ ಅವ್ರು. ಮತ್ತೆ ಯಾರ ಕರ್ಮ ಅಂದ್ರೆ ಸಕಾಮ ಕರ್ಮ ಅಂದ್ರೆ ಏನು? ಯಾವ್ದ್ರ ಮನಸ್ಸಿನ ಇಚ್ಛೆ ಇಟ್ಕೊಂಡು ಕರ್ಮ ಮಾಡುದು. ಹಂಗ್ ಮಾಡಿದ್ರೆ ಏನಾಗ್ತದ? ಪುಣ್ಯ ಮಾಡುದು. ಪುಣ್ಯ ಮಾಡಿದ್ಮೇಲೆ ಆ ಪುಣ್ಯ ಕರ್ಮದ ಫಲ ಸ್ವರೂಪ ಏನಾಗ್ತದ? ನಮ್ಗ ಸ್ವರ್ಗನ ಹೋಗ್ತಾರೆ.
ನೋಡ್ರಿ, ಸ್ವರ್ಗನೆ ಹೋಗೋದು ಒಂದು, ಅದೊಂದು ಇದು ಅದು ಮುಂದೆ ಇದು ಮೃತ್ಯು ಆದ್ಮೇಲೆ. ಒಂದ್ರೆ ಸ್ವರ್ಗನೆ ಹೋಗ್ಬೋದು, ನರಕನೆ ಹೋಗ್ಬೋದು. ಈಗ ನೋಡಿ, ಸ್ವರ್ಗನೆ ಹೋದ್ರು ಅಲ್ಲಿ ಪುಣ್ಯ, ನಾವು ಪುಣ್ಯ ಇರೋದ್ರಿಂದ ಹೋಗಿವ ಅಲ್ಲಿ. ಕರ್ಮ ಸಕಾಮ ಕರ್ಮ ಮಾಡಿವಿ, ಕರ್ಮಕಾಂಡ್ ಮಾಡಿವಿ. ಖರೆ ಪುಣ್ಯ ಮುಗಿದ್ಮೇಲೆ ಇನ್ನು ಮುಂದ ಕ್ಷೇಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಪುಣ್ಯ ಮುಗಿದ್ಮೇಲೆ ಮತ್ತೆ ಇಲ್ಲೇ ಬರ್ಬೇಕಾಗ್ತದೆ. ಮತ್ತೆ ನರಕದಾಗ ಹೋದ್ರೆ ನಮ್ಗೆ ಏನಾಗ್ತದ? ಅಲ್ಲಿ ಪಾಪ ಭೋಗಿಸ್ದಿರ್ತದ, ಅಲ್ಲಿ ಸ್ವಲ್ಪ ಪಾಪ ನಮ್ಮ ಅಲ್ಲಿ ಭೋಗಿಸ್ದಿರ್ತದ ನರಕದಾಗ. ಅಲ್ಲಿ ಭೋಗಿಸ್ದ ಆದ್ಮೇಲೆ ಮತ್ ಮನುಷ್ಯರೇ ಆಗ್ತಾನವ, ಇರಾಕ ಮತ್ ಪಶು ಏನು ಹೋಗಿ ಮತ್ ಉಳಿದಿದ್ದೆಲ್ಲ ಪಾಪ ಅಲ್ಲಿ ಭೋಗಿಸ್ಬೇಕಾಗ್ತಾವ. ಅಂದ್ರೆ ಇದೇ ಇಲ್ಲೇ ಇರುವುದು, ಮತ್ ಹುಟ್ಟು ದಿವಸ ಇಲ್ಲೇ ನಡೆದ ನಮ್ದು. ಹ್ಮ್. ಅಂದ್ರೆ ನಮ್ ಕರ್ಮ ಏನದ ಅದ್ರ ಮೇಲೆ ಅದ. ಮುಂದಂದ್ರ ನಮ್ ಬ್ಯಾರೆ ಬೇರೆ ಇಚ್ಛೆ, ನಾವ್ ಏನ್ ವಾಟ್ ವಿ ಡಿಸೈರ್, ನಾವ್ ಏನ್ ಇಚ್ಛೆ ಅದ ಅದ್ರ ಮೇಲೆ ಅದ. ನಾವ್ ಯಾರ ಸಂಘ ತಗೋತೀವಿ, ಸಂಘ ಸಾಧನೆ ಇರ್ತೀವಿ. ಹ್ಮ್. ನಾವು ಸಾಧು ಸಂತರ ಸಂಘನೆ ಆಗಿದ್ರೆ ಏನಾಗ್ತದ? ನಾವ್ ಭಗವದ್ ಭಕ್ತಿ ಮಾಡೋ ಪ್ರೇರಣೆ ಸಿಗ್ತಾವ ಅವ್ರಿಂದ. ನೋಡ್ರಿ, ವಿಶ್ರವಾಮುನಿ ಬ್ರಾಹ್ಮಣ ಋಷಿ ಇದ್ರವರು, ಅವ್ರ ಪತ್ನಿ ಕೇಕಸಿಯ ಅಸುರ ರಾಕ್ಷಸಿ ಇದ್ಲು. ಆಕೆ ಏನ್ ಮಾಡಿದ್ಲು? ಆಕೆಗೆ ವಿಶ್ವಾಮುನಿ ಅವನ್ ಜೋಡಿ ಇರುದ್ ಹೆಚ್ಚಿದ್ವು ಆಗ್ಲಿಲ್ಲ, ಲೈಫ್ ಚಲೋ ಅನ್ಸ್ಲಿಲ್ಲ. ಆಕೆ ಏನ್ ಮಾಡಿದ್ಲು? ರಾವಣ ಕುಂಭಕರ್ಣ ಶೂರ್ಪಣಖ ಮೂರು ಮಂದಿ ತಗೊಂಡು, ಮೂರು ಮಕ್ಕಳು ತಗೊಂಡು ಹೋಗ್ಬಿಟ್ಲಕಿ. ಆಕೆ ಹಸುರು ಕುಡ್ದಾಕಿ ಇರೋದ್ರಿಂದ ಆಕೆ ಹಸುರು ಟ್ರೈನಿಂಗ್ ಕೊಟ್ಲ ಅವ್ರಿಗೆ. ಟ್ರೈನಿಂಗ್ ಏನ್ ಕೊಡೋದು ಕಾರಣನೇ ಇಲ್ಲಲ್ಲ, ಅಲ್ಲ ಜೋಡಿದ್ರೆ ಆಗ್ಬಿಡ್ತದೆ ಸಂಘನೇಲಿ. ಖರೆ ಬಿಭೀಷಣ್ ಇದ್ರು, ಅವ್ರು ವಿಶ್ವ ಮುನಿ ಅಲ್ಲಿ ಅವ್ರ ಆಶ್ರಮದಾಗ ಇದ್ರು. ಆಕೆ ಕೈಕಸಿ ಅಲ್ಲೇ ಬಿಟ್ಟು ಹೋಗ್ಬಿಟ್ಲು. ಖರೆ ವಿಶ್ವ ಮುನಿ ಅಲ್ಲೆಲ್ಲ ಈ ವೇದ ಪಠಣ ಮಾಡೋದು ಎಲ್ಲ, ಇದು ಮಂತ್ರೋಚ್ಚಾರಣೆ ಮಾಡುದು ಎಲ್ಲ ಇದ್ದ ಪ್ರಭಾವದಿಂದ ಏನಾಯ್ತು? ಬಿಭೀಷಣ್ ಬಹಳ ದೊಡ್ಡ ಭಕ್ತ ಆದ್ರಿ. ಒಂದ್ ನೋಡಿ ಮುಂದಿನ ಜನ್ಮ ಹೆಂಗ್ ನಮ್ಗೆ ಇದು ಆಗ್ತದ. ಈ ಜನದಾಗ ಏನೇನ್ ಮಾಡ್ತೀವಲ್ಲ, ಯಂ ಯಂ ಆಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಮ್ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ. ನಾವು ಆಯುಷ್ಯ ಪೂರಾ ಇಡೀ ಆಯುಷ್ಯ ನಾವ್ ಏನೇನ್ ಮಾಡಿವಿ ಕರ್ಮ, ಅದ್ರ ಮೇಲೆ ಇರ್ತದ ಮುಂದೆ ನಮ್ಗೆ ಏನ್ ಯಾವ ದೇಹ ಸಿಗುದು ಅಂತ. ನೋಡ್ರಿ, ಉದಾಹರಣೆ ಅಂತದ, ನಾವು ಆರ್ಟಿಸ್ಟ್ ನೋಡ್ತೀವಿ, ನಾವ್ ಯಾವ್ದಾದ್ರು ಚಿತ್ರ ತೆಗಿತಿರ್ತಾವ. ಹಿಂಗ್ ಒಂದಿದು ಮಾಡ್ರಿ, ಉದಾಹರಣೆ ಅಂದ್ರ ಎಲ್ರೇ ಒಂದು ಸೀನ್ ನೋಡ್ಲಿಕ್ಕೆ ಅದ, ನಾವ ಸೀನ್ರಿ ನೋಡಿ ಒಂದ್ ಯಾವ್ದೋ ಕ್ಯಾನ್ವಾಸ್ ಹಚ್ಚಿ ಅದ್ರ ಮೇಲೆ ಚಿತ್ರ ತೆಗಿತದ. ಇನ್ನ ಮೇನ್ ಚಿತ್ರ ಸ್ಟಾರ್ಟ್ ಆಗಿಲ್ಲ, ಮೇನ್ ಪೇಂಟಿಂಗ್ ಸ್ಟಾರ್ಟ್ ಆಗಿಲ್ಲ. ಅವೇನ್ ಮಾಡಿತಾನ? ಒಂದಿನ ಪೆನ್ಸಿಲ್ ತಗೊಂಡು ಅದ್ರ ಮೇಲೆ ಇದನ್ನು ಇದು ಮಾಡಿತಾನ, ಒಂದಿನ ಲೈನ್ ಮಾಡಿ ಅದ ಇಲ್ಲ ಲೈನ್ ಹಿಂಗ್ ಮಾಡಿತಾನ. ಮತ್ತೆ ಯಾರು ನೋಡಿದ್ಮೇಲೆ ಏನಿವ ಎಂತ ಪೇಂಟರ್ ನೀವು, ಹಿಂಗ್ ಯಾರು ಕೊಟ್ಟಾರ ಕೆಲಸ, ಹಿಂಗ್ ಚಲೋ ಮಾಡ್ಲಿಕ್ಕೆ ಹೆಂಗ್ ಮಾಡ್ಲಿಕ್ಕ ನೀವು, ಈ ಇದು ಹಿಂಗಿರ್ತ ಚಿತ್ರ. ಖರೆ ಅವ್ರಿಗೆ ಗೊತ್ತಿಲ್ಲ, ಈ ಮೇನ್ ಚಿತ್ರಕಾರ ಇದು ಪೇಂಟಿಂಗ್ ಇದು ಮಾಡ್ಲಿಕ್ತಾನ. ಅವನ ಮನಸ್ನ ಅದು ಪೇಂಟಿಂಗ್ ರೆಡಿ ಅಂತ ತಯಾರದ ಮನಸ್ನಾಗ ಒಳಗ, ಅದು ಬರೀ ಮ್ಯಾಲ ಬರುದದ ಕ್ಯಾನ್ವಾಸ್ನಾಗ, ಅಲ್ಲಿ ಬರುದನ್ನ ಮೊದ್ಲು ಮನಸ್ನೇ ತಯಾರಾಗ್ಬಿಟ್ಟ. ಅದೇ ಪ್ರಕಾರ ನಾವ್ ಈ ಜೀವನದಾಗ ಇದ್ದಾಗನೇ ನಾವ್ ಮುಂದಿನ ಜೀವನ ಯಾವ್ದು ಶರೀರ ಸಿಗುದು ಅದ್ ಇದೇ ಜೀವನದಾಗ ಫಿಕ್ಸ್ ಆಗ್ಬಿಡ್ತದ. ನಮ್ದು ಮನಸ್ಸ ಮೇಲೆ ಮನ್ ಬುದ್ಧಿ ಅಹಂಕಾರ ಇದ್ದಿದ್ದು ಸೂಕ್ಷ್ಮ ಶರೀರ ಮೇಲೆ, ಅದ ಮುಂದಿನ ದೇಹ ನಮ್ಗೆ ಯಾವ್ದು ಸಿಗುದು ಅದ್ರ ಮೇಲೆ ಏನಾಗ್ಬಿಡ್ತದ, ಪ್ರಿಂಟ್ ಆಗ್ಬಿಡ್ತದ ಇದೇ ಜೀವನದಾಗನೇ. ಅಂದ್ರೆ ನಾವು ಪಾಪ ಕರ್ಮನೆ ಮಾಡಿದ್ರೆ ಅದ್ರ ಪ್ರಕಾರ ನಾವು ಮುಂದಿನ ಜನ ತಯಾರಾಗ್ಲಿಕ್ಕದ ಹೀಗೆ. ಹ್ಮ್. ಅದರಿಂದ ನಾವು ಸಂಘ ಏನ್ ಮಾಡ್ತೀವಿ, ಏನ್ ಇಚ್ಛೆ ಮಾಡ್ತೀವಿ, ಮುಂದ ನಾವ್ ಯಾವ ಚೇತನದಾಗಿರ್ತೀವಿ, ಯಾವ ಚೇತನ ನಮ್ದು ಇರ್ತದ ಅಂದ್ರೆ ಕಾನ್ಶಿಯಸ್ನೆಸ್. ಅದ್ರ ಕೃಷ್ಣ ಕಾನ್ಶಿಯಸ್ ಇರ್ತದ, ಕೃಷ್ಣ ಕೃಷ್ಣ ಭಕ್ತಿ ಮಾಡೋ ಭಾವನೆ ಇರ್ತದೋ, ಏನ ಕೃಷ್ಣನ್ ಬಿಟ್ಟು ನಾವೆಲ್ಲ ಮಾಡುದು ಅದು ಭಾವನೆ ಇರ್ತದೆ ಅದ್ರ ಮೇಲೆ ಅದು. ಅದ್ರ ಪ್ರಕಾರನೇ ಮುಂದಿನ ಇದು ಆಗ್ಬಿಡ್ತದ. ಇನ್ನೊಂದಂದ್ರ, ಇಡೀ ಜೀವನ ನಾವು ಏನೇನ್ ನಾವು ಆಚರಣೆ ಮಾಡಿವಿ, ಏನಿದು ಕರ್ಮ ಮಾಡಿವಿ, ಅದ್ರ ಮೇಲೆ ಮುಂದಿನ ಜೀವನ ಇದು ಆಗ್ಬಿಡ್ತದೆ. ನಾವ್ ಈಗೇನ್ ಬರ್ಲಿಕ್ಕೆ ಪೂರ ಮುಂದೆ ಏನಾಗ್ತದೆ ಯಾವ ಪ್ರಕಾರ. ಈಗ ಸಣ್ಣ ಒಬ್ಬ ಕಾಲೇಜ್ ಸ್ಟೂಡೆಂಟ್ ಅಲ್ಲಿ, ಸ್ಕೂಲ್ ಸ್ಟೂಡೆಂಟ್, ಎಕ್ಸಾಮ್ ಇವತ್ತೇ ಅಡ್ಮಿಷನ್ ತಗೊಂಡ, ಒಂದ್ ವರ್ಷ ಆದ್ಮೇಲೆ ಎಕ್ಸಾಮ್ ಆಗುದ ಅವನು. ಅಂದ್ರೆ ಒಂದ್ ವರ್ಷ ಆದ್ಮೇಲೆ ಎಕ್ಸಾಮ್ ಆಗುತ್ತದ. ಈಗ ಒಟ್ಟು ಒಂದ್ ವರ್ಷ ಅಭ್ಯಾಸ ಮಾಡಿಲ್ಲ, ಅವ ಸ್ಟಡಿ ಮಾಡೇ ಇಲ್ಲ.
ನಾಳೆ ಎಕ್ಸಾಮ್ನಲ್ಲಿ ಇವತ್ತದು ಅದು ಬುಕ್ ಇತ್ತು, ಅದ್ರ ಮೇಲೆ ಧೂಳು ತೆಗಿಲಿಕ್ತಾನ. ಅವಾಗ ಬುಕ್ ಓಪನ್ ಮಾಡ್ಯಾರ, ಹೆಂಗ್ ಪಾಸ್ ಆಗ್ತಾರ? ಆಗುದಿಲ್ಲ. ಅದೇ ಏನೋ ಮತ್ ಹುಷಾರ್ ಹುಡುಗಿ ಏನ್ ಮಾಡ, ಅವನದೇನ್ ಇರ್ತದ, ಪೂರಾ ವರ್ಷ ತುಂಬ ಏನ್ ಮಾಡ್ತಾನವ, ಅದ್ ಬುಕ್ ತೆಗದು ಓದೋದು ಏನು, ಅದ್ರೊಳಗೆ ಪಾಯಿಂಟ್ ತೆಗೆಯೋದು, ಇಷ್ಟೆಲ್ಲ ಮಾಡ್ತಾನ. ಅದು ಭಯಪಟ್ಟು ಮಾಡ್ತಾನ, ಮೆಮೊರೈಸ್ ಮಾಡ್ತಾನ. ಮಾಡಿ ಎಕ್ಸಾಮ್ ಹೊತ್ತ ಏನಾಗ್ತದ, ಅದ್ರೊಳಗೆ ಬಂದಿರ ಬರೋಬ್ಬರಿ ಅವಾಗ ಆನ್ಸರ್ ಬರ್ಲಿಕ್ಕೆ ಈಸಿ ಆಗಿರ್ತದೆ. ಏನಂತ ಹೇಳಿ, ಅದ್ರ ಪೂರ ಆಯುಷ್ ತನಕ ನಾವು ಪೂರ ಆಯುಷ್ಯ ನಮ್ದು ಹಂಗೆ ಸ್ಟೂಡೆಂಟ್ ಇದ್ದಂಗೆ, ನಾವು ವಿದ್ಯಾರ್ಥಿಗಳಿದ್ದಂಗೆ ಪೂರೇ ನಮ್ ಲೈಫ್ ಟೈಮ್ ಅಂದ್ರೇನು ಅದು ಎಕ್ಸಾಮ್ ಪೀರಿಯಡ್ ಇದ್ದಂಗೆ. ಮತ್ತು ಮೃತ್ಯು ಅಂದ್ರೇನು ನಮ್ದು ಎಕ್ಸಾಮಿನೇಷನ್ ಡೇಟ್. ಅಂದ್ರೆ ಎಲ್ಲಾರ ಪ್ರತಿ ಒಬ್ಬರ ಜೀವನ್ಯಾಗ ಇದು ಫೈನಲ್ ಎಕ್ಸಾಮ್ ಡೇಟ್ ಇರುವುದನ್ನೇ. ನಮ್ದು ಯಾವ ದಿವ್ಸ ಹುಟ್ಟಿದ ದಿವಸ ಅಲ್ಲ, ಯಾವ ದಿವ್ಸ ನಾವು ಹುಟ್ಟಿವ ಅದೇ ದಿವಸನೇ ಬ್ರಹ್ಮದೇವರು ಏನ್ ಮಾಡ್ಯಾರ, ನಾವೇನ್ ಇದ್ರ ಮೇಲೆ ಇಲ್ಲಿ ಅದು ಡೇಟ್ ಬರೆದು ಬಿಟ್ಟಾರ, ಡೇಟ್ ಆಫ್ ಡೆತ್ ಅದ್ಲೇ ಬರೆದು ಬಿಟ್ಟಾರ. ಅದೇ ದಿವಸನೇ ಹೋಗುದು. ಅದು ಹೆಂಗ್ ಹೋಗ್ತಾನ, ಮನೆಗಿದ್ದಾಗ ಹೋಗ್ತಾನೋ ಹೊರಗಿದ್ದಾಗ ಇಲ್ಲಿ ಅದೇ ಅದು ಗೊತ್ತೇ ನಮ್ದು. ಅದಕ್ಕೆ ಆ ಬ್ಯಾರೆ ಬೇರೆ ಈ ಯೋನಿದ ಹೋಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಂತರ ಅಂತಾರ, ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ ಮಾಮುಪೈತ್ಯತ್ತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ನಾವು ಬ್ರಹ್ಮಲೋಕದ ಹೋದನು, ಅಲ್ಲಿ ಬ್ರಹ್ಮದೇವ್ರ ತರ ಅಲ್ಲಿ ಹೋಗಿ ಅಲ್ಲಿ ತನಕ ಅಷ್ಟು ಮ್ಯಾಲ ತನಕ ಹೋದ್ ಮ್ಯಾಲ್ನು ಮತ್ತಿಲ್ಲೇ ಬರಕಾಗ್ತದೆ. ನೀವು ಬಹಳ ಮ್ಯಾಲ ಹೋದ್ರು ಮತ್ತ ತಳಗ್ ತನಕ ಹೋದ್ರು ಹೋಗುದು ಬರೋದು ನಡೆಯುದು. ಅರೆ ಭಗವಂತರ ತರ ಮಾಮುಪೇತಿತ್ತು ಕವಂತೆ ಪುನರ್ಜನ್ಮ ಯಾರ್ ನನ್ ತನಕ ಬಂದ್ಬಿಡ್ತಾರಲ್ಲ ಅವ್ರಿಗೆ ಈ ಭೌತಿಕ ಜಗತ್ತ ಬರೋದೇನು ಕಾರಣನೇ ಇಲ್ಲ. ಯಾಕಂದ್ರ ಕೃಷ್ಣ ಭಗವಂತರ ಅಂತಾರ, ನನ್ನ ಧಾಮದಾಗ ಏನದ ಅಲ್ಲಿದ್ದೆಲ್ಲ ಎಲ್ಲ ಚಿನ್ಮಯ ವಸ್ತು, ಅದ್ ಯಾವ್ದೋ ಭೌತಿಕ ವಸ್ತು ಏನು ಇಲ್ಲ. ಈ ದೇಹ ನಮ್ದು, ಇದು ಭೌತಿಕ ದೇಹ ನಮ್ದು, ಪಂಚಮಹಾಭೂತ ಇದು ದೇಹ. ಇದು ದೇಹ ಅಲ್ಲಿ ಒಯ್ಲಿಕ್ಕೆ ಉಪಯೋಗಿಲ್ಲ. ಅಲ್ಲಿ ನಾವ್ ಹಿಂಗೆ ನಡ್ಕೊತ ಹೊಂಟಿವಲ್ಪ, ನಾ ಹೋಗ್ತೀನಿ ನಡ್ರಿ, ಈ ದೇಹ ತಗೊಂಡ್ ಹೋಗಿ ಬರುದಿಲ್ಲ. ಅಲ್ಲಿ ಬ್ಯಾರೆ ಡ್ರೆಸ್ ಇರ್ತದೆ, ಡ್ರೆಸ್ ಬ್ಯಾರೆ ಅಲ್ಲ. ಆ ಡ್ರೆಸ್ ಅದ ನಮ್ಗೆ ನಾವು ಹೊರಗಿನ ತರುದಲ್ಲ. ನಮ್ನ ಆತ್ಮ ಅಂದ್ರೆ ಮೇನ್ ಡ್ರೆಸ್, ಅದೇ ಒರಿಜಿನಲ್ ಸ್ವರೂಪ ನಮ್ದು. ಈಗ ನಮ್ದೇನಾಗ್ಲಿಕ್ಕದ, ನಾವು ಸ್ವಂತ ನಾವು ಆತ್ಮ ಅಂತ ತಿಳ್ಕೊಳ್ಳಿಲ್ಲ. ನಾವೇನು ಈ ದೇಹನೇ ನಾವ್ ಹಿಂಗ್ ತಿಳ್ಕೊದ್ರಿಂದ ನಾವೇನ್ ಮಾಡ್ತೀವಿ, ಈ ದೇಹ ನಾವು ಮೃತ್ಯು ಬಂದ್ಮೇಲೆ ಏನಾಗ್ತದ, ಈ ದೇಹ ನಾ ಸತ್ತು ಬಿಡ್ತೀನಿ. ನಾ ಸಾಯುದಿಲ್ಲ, ಈ ದೇಹ ಮೃತ್ಯು ಜನ್ಮ, ಆತ್ಮಕ್ಕೇನ್ ಜನ್ಮ ಮೃತ್ಯು ಇಲ್ಲ. ಯಾಕಂದ್ರೆ ಆತ್ಮ ಶಾಶ್ವತ ಸಚ್ಚಿದಾನಂದ. ಕೃಷ್ಣ ಭಗವಂತರ ಸಚ್ಚಿದಾನಂದ ಇದಲ್ಲ, ಅದೇ ಪ್ರಕಾರ ಆತ್ಮಾನು ಸಚ್ಚಿದಾನಂದ ಇರೋದ್ರಿಂದ ನಮ್ಗೆ ಮೃತ್ಯು ಇಲ್ಲ ಒಟ್ಟ. ಶಿಲ ಪ್ರಭುಪಾದರು ಒಬ್ಬರು ಯಾರ ಕೇಳಿದ್ರು, ಸ್ವಾಮೀಜಿ ವಾಟ್ ವಿಲ್ ಹ್ಯಾಪನ್ ಆಫ್ಟರ್ ಯು ಡೈ, ನೇಮನ್ ಮೃತ್ಯು ಆದ್ಮೇಲೆ ನೀವೇನು ಹೆಂಗಾಗುದಿಲ್ಲ. ಪ್ರಭುಪಾದರಂದ್ರು, ಐ ವಿಲ್ ನೆವರ್ ಡೈ, ನಂದು ಯಾವಾಗಲೂ ಮೃತ್ಯು ಆಗೋ ಸಾಧ್ಯನೆ ಇಲ್ಲ. ಯಾಕಂದ್ರೆ ನಾ ದೇಹ ಇಲ್ಲ, ಐ ಆಮ್ ನಾಟ್ ಬಾಡಿ, ಐ ಆಮ್ ವಿತ್ ಇನ್ ದ ಬಾಡಿ. ನಾ ದೇಹ ಅಲ್ಲ, ನಾ ದೇಹಿ. ಈ ದೇಹದಾಗ ಇರ್ತೀನಿ ನಾನು, ನನ್ನ ಸ್ಥಾನಲ್ಲೇ ಈ ದೇಹದಾಗ ನನ್ನ ಹೃದಯ, ಆ ಹೃದಯದಲ್ಲಿ ನಾನು ವಾಸ ಮಾಡ್ತೀನಿ. ನಾವು ಆತ್ಮ ಅಂದ್ರೆ ಅಂದ್ರೆ ಈಗ ನಾವು ಆತ್ಮ, ನಾವು ಭಗವಂತನ ಅಂಶ ಇರೋದ್ರಿಂದ ನಾವೆಲ್ಲಿ ಹೋಗ್ಬೇಕು ಭಗವಂತನ ಗೊತ್ತಲ್ಲ. ಹೆಂಗ್ ಹುಡುಗರು ಸ್ಕೂಲ್ನೇ ಹೋದ್ಮೇಲೆ ಇನ್ನೊಬ್ಬರ ಮನೆಗೆ ಹೋಗುದಿಲ್ಲ, ತಮ್ಮ ಮನೆಗೆ ಬಂದ್ಬಿಡ್ತಾರ. ಅದೇ ಪ್ರಕಾರ ನಾವ್ ಈ ಜೀವನ ಪೂರ ಆದ್ಮೇಲೆ ನಾವು ನಮ್ದು ಮನೆ ಕರೆ ಮನೆಯಲ್ಲ ಅಲ್ಲಿ ಹೋಗ್ಬೇಕು. ನಾವು ತಿಳಿದ್ರೆ ನಮ್ದು ಇಲ್ಲಿ ಮನೆ ಅದ, ಈ ಊರಾಗ ಅವ್ರಾಗ ಇದೆಲ್ಲ ನಾವು ಅಂತೀವಿ. ನಾವು ಗೊತ್ತಿಲ್ಲ ನಮ್ದು ಕರೆ ಮನೆ ಅಲ್ಲದ, ಅಲ್ಲೇ ಭಗವಂತ ಧಾಮ ವೈಕುಂಠ ಗೋಲೋಕ ವೃಂದಾವನ, ಅದು ನಮ್ದು ಸ್ಥಾನ. ಅಂದ್ರ ಮೃತ್ಯು ಈಗ ಇದು ನೋಡ್ರಿ, ಈಗ ಜಂಕ್ಷನ್ ಗೊತ್ತ ನಿಮ್ಗೆ, ಜಂಕ್ಷನ್ ರೈಲ್ವೆ ಜಂಕ್ಷನ್ ತಿಳ್ಕೊಳೋದು ಯಾವ್ದ್ರೆ ಇದು ಅದ, ಊರದ ದೊಡ್ಡ ಇದು ಅದ ಅಲ್ಲಿ ರೈಲ್ವೆ ಜಂಕ್ಷನ್. ಜಂಕ್ಷನ್ ಅಂದ್ರೆ ಏನಿರ್ತದ, ಅಲ್ಲಿ ಬಹಳಷ್ಟು ರೈಲ್ವೆ ಟ್ರ್ಯಾಕ್ಸ್ ಇರ್ತಾವ. ಇನ್ನೊಂದೇನು ಬಹಳಷ್ಟು ರೈಲ್ವೆ ಅಲ್ಲಿ ಬರ್ತಾವ ನಿಂದಿರ್ತಾವ. ಅಲ್ಲಿಂದ ಬಹಳ ಬ್ಯಾರೆ ಬೇರೆ ಕಡೆನೂ ಹೋಗ್ಬೋದು ನೀವು. ಡೈರೆಕ್ಟ್ ಟ್ರೈನ್ ಇರಲಿಲ್ಲ ಅಂದ್ರ ನೀವು ಜಂಕ್ಷನ್ ಇಳಿದ್ರೆ ಏನಾಗ್ತದ, ಅಲ್ಲಿಂದ ನಿಮ್ಗ ಬ್ಯಾರೆ ಕಡೆ ಹೋಗ್ಬಿಟ್ಟು ಟ್ರೈನ್ ಸಿಕ್ಬಿಡ್ತಾವ ನಿಮ್ಗೆ ಎಲ್ಲಿ ಬೇಕಾದ. ಅದೇ ಪ್ರಕಾರ ಈ ಮನುಷ್ಯ ಜೀವನ ಅಂದ್ರೆ ಏನು, ನಮ್ಗ ಇದೊಂದು ಜಂಕ್ಷನ್ ಇದ್ದಂಗ. ನಾವು ಮನಸ್ಸನ್ನ ಸ್ವರ್ಗನ್ಯಾಗೂ ಹೋಗ್ಬಹುದು,
ನರಕನ್ಯಾಗ ಹೋಗ್ಬೋದು, ಬ್ರಹ್ಮದೇವ್ರ ಕಣ್ಣು ಹೋಗ್ಬೋದು. ಮತ್ತೆ ಇನ್ನೊಂದನೇನು, ನಾವು ಕೃಷ್ಣನ ಹತ್ರನೂ ಹೋಗ್ಬೋದು. ಈಗ ಚಾಯ್ಸ್ ಇದಾವಲ್ಸ್, ನಾವು ನೋಡ್ಬೇಕು. ನಾವ್ ಎಲ್ಲಿ ಹೋದ್ರಿ ನೋಡ್ರಿ, ಯಾರಿಗೂ ಕೇಳಿದ್ರಿ, ಯಾರು ಬಿಸ್ನೆಸ್ ಮಾಡೋರ್ಗೆ ಯಾರಿಗೂ ಕೇಳ್ರಿ ನೀವು. ನಾವ್ ಯಾವಾಗ ಕೇಳ್ದೇವ್ ಅವ್ರಿಗೆ ನಿಮ್ಗೆ ಏನ್ ಬೇಕ್ರಿ ಅವ್ರದಾರ, ಇದ್ರೊಳಗೆ ಏನ್ ಲಾಭ ನಮ್ಗೆ ಏನ್ ಆಗ್ತೀರಿ ಹೇಳಿ. ಯಾವ್ದು ಲಾಭನೇ ಆಗ್ತಿರ್ಲಿಕ್ಕಿಲ್ಲ, ನಾವ್ ಯಾಕೆ ಮಾಡ್ಲರಿ ಅಂತ ಹೇಳಿರಿ. ಒಬ್ಬದ ಯಾರಿಗೆ ಜಾಬ್ ನೀವು ಕೊಟ್ಟಿರಿ, ನಿಮ್ದು ಏನ್ರಿ ಫ್ಯಾಕ್ಟ್ರಿ ಅಂತ ಏನ್ರಿ ಅದು ಹೇಳಿದ್ರಿ, ನಮ್ ಕಡೆ ಜಾಬ್ ಮಾಡೋದು ಅಪರ್ಚುನಿಟಿ ಅದ, ಯಾರಿದ್ದಾರು ಬರ್ರಿ ಜಾಬ್ ಮಾಡಿ. ಜಾಬ್ ಮಾಡಿದ 1 ತಿಂಗಳಾತ್ರ, ಅವ್ನು ಇನ್ನೊಂದು ಆಗ್ಬಾರ್ದು. ಈಗ ತಿಂಗಳಾಗಿ ಹೊಂಟದ, ನಿಮ್ ಎಂತ ಮಾಲಕ್ ಇವೇನು ಕೊಡವಲ್ಲ ಅನ್ನೋದು. ಸ್ಯಾಲ್ರಿ ಏನು ಕೊಡ್ಬೇಕಿಲ್ಲ, ಕೊಡವಲ್ಲ, ಯಾಕೆ ಕೇಳವಲ್ಲ ನೀವು. ಇವೇ ಕೇಳಿದ, ಸಾಹೇಬ್ರಿ ಏನ್ ನನಗೆ ಮಾಲಕ್ ನನ್ಗೆ ಏನ್ ಕೊಡ್ತೀರಿ, ಏನ್ ಕೊಡ್ಬೇಕು ನಿಮ್ಗೆ, ಅದಕ್ಕೆ ನಾಯನೇ ಕೊಡ ಹೇಳಿದ್ದೆ ನಾನು ನಿಮ್ಗೆ ಕೊಡ್ತೀನಿ ಅಂತ. ಇಲ್ಲ, ನಿನ್ನೇನ್ ಕೇಳಲಿಕ್ಕೆ ಬಾ, ಆದ್ರೆ ನೀವು ಏನು ಕೊಡ್ಲಿಕ್ಕೆ ಇಲ್ಯಾಕ ನಾ ಕೆಲಸ ಮಾಡಿ ಹೋಗ್ಬಿಡ್ತಾರ ನಾವು. ಅದೇ ಪ್ರಕಾರ ನಾವು ಈ ಭೌತಿಕ ಜಗತ್ನಾಗ ಬಂದ್ಮೇಲೆ ನಾವು ಕೃಷ್ಣ ಭಗವಂತನ ಆವಶ್ಯ ಇರೋದ್ರಿಂದ ಅವ್ರ ಸೇವೆನೆ ಮಾಡಿದ್ರೆ ಏನಾಗ್ತದ, ಮತ್ತೆ ಮತ್ತೆ ಹುಟ್ಟಿ ನಾವಿಲ್ಲೇ ಖರೆ ಅವ್ರ ಸೇವೆ ಮಾಡ್ಕೋತ ಇದ್ರ, ಅವ್ರ ಭಕ್ತಿ ಮಾಡ್ಕೊತ ಏನಾಗ್ತದ, ನಾವು ಅವ್ರ ಹತ್ರನೇ ಹೋಗ್ಬಿಡ್ತೀವಿ ಭಗವಂತ ಧಾಮ. ಅಲ್ಲಿ ಒಂದ್ಸರಿ ಹೋದ್ಮೇಲೆ ಈ ಜನ್ಮ ಮೃತ್ಯು ಜರ ವ್ಯಾಧಿ ಇದ್ದಿದ್ದ ಈ ಭೌತಿಕ ಜಗತ್ತ ಮಾತು ಬರುದ ಅವಶ್ಯಕತೆ ಏನಿಲ್ಲ. ಒಂದ್ ದಿವ್ಸ ಏನಾಯ್ತು ನೋಡ್ರಿ, ಭಕ್ತಿ ಭಗವಂತನ ಕಡೆ ಹೋಗೋದಿದ್ರ ಇದು ಜನ್ಮ ಮೃತ್ಯು ಚಕ್ರ ಏನಿದ್ರ ಪೂರ್ತಿ ಸ್ಟಾಪ್ನೇ ಮಾಡೋದು ಅಂತ ಏನ ಮಾಡ್ಬೇಕು ನಾವು. ಇನ್ ನಮ್ಮ ಮನಸ್ಸಿನಾಗ ಭಗವಂತನ ಬಗ್ಗೆ ಶ್ರದ್ಧೆ ಇರಬೇಕು. ಒಂದ್ ದಿವ್ಸ ಏನಾಯ್ತು, ಒಬ್ಬ ನಾರದ ಮುನಿ ವೀಣಾ ಇರ್ತಲ್ಲ, ವೀಣೆ ಬಾರಿಸಿದ್ರು. ನಾರಾಯಣ ನಾರಾಯಣ ಅಂತಾರ, ಒಮ್ಮಿಂತಾರ ನಾರದ ಮುನಿ ಬಾಜಾಯ ವೀಣಾ ರಾಧಿಕಾ ರಮಣ ನಾಮೇ. ನಾರದ ಮುನಿ ನಾರಾಯಣ ನಾರಾಯಣ ಅಂತಾರ, ರಾಧಾಕೃಷ್ಣ ನಾಮಸ್ಮರಣೆ ಮಾಡ್ತಾರ, ಹರೇ ಕೃಷ್ಣ ಹರೇ ಕೃಷ್ಣ ಅಂತಾರ. ಅವರು ಹೊಂಟಿದ್ರು, ಒಬ್ಬ ಬ್ರಾಹ್ಮಣ ಇದ್ದ, ಅವ ಪ್ರಣಾಮ ಮಾಡಿದ್ರೆ, ಮುನಿವರ್ ಪ್ರಣಾಮ್, ನೀವು ಯಾವಾಗ ನೀವು ಹೋಗ್ತಿರ್ತೀರಿ ಭಗವಂತನ್, ನೀವು ವೈಕುಂಠಕ್ಕೆ ಹೋದ್ಮೇಲೆ ಅಲ್ಲಿ ಭಗವಂತ ನಿಮ್ಗೆ ಭೇಟಿ ಆದ್ರೆ ನಿಮ್ಗೆ ಕೇಳ್ರಿ ನನ್ ಬಗ್ಗೆ, ನನ್ನ ಮೋಕ್ಷ ಯಾವಾಗ ಸಿಗ್ತಾ ಅಂತ ಕೇಳಿ. ಹ್ಞೂ ಕೇಳ್ತೀನಿ. ಮುಂದ್ ಹೋದ್ಮೇಲೆ ಒಬ್ಬತ್ತ ಚಪ್ಪಲ್ ಇದು ಮಾಡವ ಇದ್ದಪ್ಪ, ಇದ್ರಿ ಏನು ಅಂದ್ರ ಚಪ್ಪಲ್ ಹೊಲಿಯವ ಇದ್ದಲ್ಲಿ. ಮತ್ತ ಅವನು ಕೇಳಿದ, ಪ್ರಣಾಮ ಮಾಡಿದ, ನೀವು ವೈಕುಂಠ ಧಾಮದಾಗ ಹೋಗ್ತೀರಿ ಯಾವಾಗ್ಲೂ, ಅಲ್ಲಿ ಭಗವಂತನಿದ್ರೆ ನಾವು ಸ್ವಲ್ಪ ಕೇಳ್ರಿ, ನಾವ್ ಏನ್ ಮಾಡ್ರಿ ಅಂದ್ರ ನಂದು ಮೋಕ್ಷ ಯಾವಾಗ ಕೇಳ್ರಿ. ಹ್ಞೂ ಕೇಳ್ತೀನಿ. ಮತ್ತ ನಾರದಮುನಿ ಹೋದ್ರು, ವೈಕುಂಠಕ್ಕೆ ಹೋದ್ರು. ಮತ್ತ ನಾರದಮುನಿ ಹೇಳಿದ್ರು, ಹಿಂಗಿಬ್ರು ಭೇಟಿ ಆದ್ರು, ಒಬ್ರು ಬ್ರಾಹ್ಮಣ ಇದ್ದ, ಮತ್ತ ಇದು ಮಾಡವ ಚಪ್ಪಲ್ ಹೊಲಿಯವಿದ್ದ. ಮತ್ತ ಇಬ್ರು ಕೇಳ್ಯಾರ ಮೋಕ್ಷ ಯಾವಾಗ ಸಿಗ್ತದೆ. ಭಗವಂತನಂದ್ರು ಅವ ಚಪ್ಪಲ್ ಇದು ಮಾಡೋದಲ್ಲ, ಅವಂಗ ಇದೇ ಇದ್ರೊಳಗೆ ಇದೇ ಜನ್ಮ ಜನ್ಮದ ಮುಕ್ತಿ ಸಿಗ್ತದ. ಅವ ಬ್ರಾಹ್ಮಣ ಇದ್ದಲ್ಲ, ಅವಂಗ ಸ್ವಲ್ಪ ಲೇಟ್ ಆಗ್ಬೋದು, ಇಷ್ಟಾಗ ನಾ ಏನ್ ಹೇಳುದಿಲ್ಲ ಅವ್ನು. ಅವ್ ಬ್ರಾಹ್ಮಣ ಇದ್ರ ಅವಂಗ ಸಿಗ್ಬೇಕು ಮೊದ್ಲ, ಅವ್ನ್ ಚಪ್ಪಲ್ ಇದು ಮಾಡೋ ಅವಂಗ ಹೆಂಗ್ ಸಿಗ್ತದ. ಭಗವಂತನಂದ್ರು ನೋಡು, ನೀ ಹಿಂಗ್ ಮಾಡು, ಅವ್ರು ಕೇಳ್ತಾನ ನಿನಗ ಭಗವಂತನ ಏನ್ ಮಾಡ್ತದಂತ, ನೀ ಇಷ್ಟೇ ಹೇಳು. ಭಗವಂತರು ಏನ್ ಮಾಡ್ತಿದ್ರು, ಒಂದು ಸೂಜಿ ಇರ್ತಲ್ಲ, ಸೂಜಿಗಿಂತ ಇದು ಇರ್ತದ, ತೂತಿರ್ತಲ್ಲ, ಛಿದ್ರ ಇರ್ತದ, ಅದ್ರ ಒಳಗಿಂದ ಒಂದ್ ದೊಡ್ಡ ಆನಿ ಪಾಸ್ ಮಾಡಿಕ್ತಿದ್ರಂತ. ಇಷ್ಟು ಹೇಳ್ಬಾ ನೀನು. ನಾರದನೇಂದ್ರು ಹೋಗ್ರಿ ಹೇಳ್ತೀನಿ. ಬಂದ್ರು, ಮೊದ್ಲು ಬ್ರಾಹ್ಮಣ ಸಿಕ್ ಭೇಟಿ ಆತು. ಬ್ರಾಹ್ಮಣ ಕೇಳಿದ, ನೀವು ಭೇಟಿ ಹೋಗಿದ್ರಿ ವೈಕುಂಠಕ್ಕೆ? ಹ್ಞೂ ಹೋಗಿದ್ದೆ. ಏನು ಕೇಳಿದ್ರಿ ನಮ್ಮ ಮಾತಾ? ನಾ ಹೋಗಿದ್ದೆ, ಭಗವಂತ ಬಹಳ ವ್ಯಸ್ತ ಇದ್ರು. ಅದ್ ಏನ್ ಮಾಡ್ತಿದ್ರು ಅವ್ರು ವ್ಯಸ್ತ? ನಾನು ಕೇಳ್ಬೇಕಾಗಿದೆ, ಏನ್ ಮಾಡ್ತಿದ್ರು ಅವ್ರು? ಇಲ್ಲ, ಅವರು ಒಂದ್ ಇದು ಇತ್ತು, ಸೂಜಿ ಇತ್ತು ಸಾಣದು, ಆ ಸೂಜಿ ತೂತ್ನಾಗ ಏನ್ ಮಾಡ್ತಿದ್ರು ಅವರು, ಒಂದ್ ದೊಡ್ಡ ಆನೆ ಅದ್ರೊಳಗೆ ಪಾಸ್ ಮಾಡಿದ್ರು. ಒಬ್ಬ ಬ್ರಾಹ್ಮಣ ಏನು ಕೂತ್ನಾಗ ಹೇಳ್ತಿದ್ರು, ಏನು ಇಂಥದ್ರ ಯಾರು ವಿಶ್ವಾಸ ಕೊಡ್ಬೇಕು? ನಂದೇನು ವಿಶ್ವಾಸ ಇಲ್ಲ. ನಾರ್ಮಲಿ ಸ್ವಲ್ಪ ಲೈಟ್ ಆಗ್ತದೆ ಗೊತ್ತದ, ಈಗ ಗೊತ್ತಾಗಿರ್ಬೇಕಂತ. ಮುಂದೆ ಹೋದ್ರು, ಅವ್ ಚಪ್ಪಲ್ ಇದು ಮಾಡ್ತದ ಮಲೆ, ಅವ್ನು ಕೂತಿದ್ದ ಅಲ್ಲೇ. ಅವನು ಕೇಳಿದ, ನೀವು ವೈಕುಂಠಕ್ಕೆ ಹೋಗಿದ್ರಿ, ಮತ್ತು ನಾರಾಯಣ ಭಗವಂತರು ಏನ್ ಮಾಡ್ತಿದ್ರು? ಏನಿಲ್ಲ, ಅವರು ಸ್ವಲ್ಪ
ಆ ಸೂಜಿ ತೂತ್ನಾಗಿಂದ ಏನ್ ಮಾಡಿದ್ರು, ಒಂದು ಆನಿ ಅದ್ರೊಳಗೆ ಇದು ಮಾಡಿದ್ರು, ಅದ್ರೊಳಗೆ ಹಾಕಿದ್ರು ಹೊರಗೆ, ಆ ಪಾರ್ ಮಾಡಿದ್ರು ಆ ಕಡೆ ಆ ಸೈಡ್. ಅವಂದ ಆ ಅದ್ಭುತ ಅದ್ಭುತ. ನನ್ ಭಗವಂತ ಏನ್ ಬೇಕಾದ ಅವ್ರಿಗೆ ಏನ್ ಮಾಡ್ಲಿಕ್ಕೆ ಏನ್ ಅಸಾಧ್ಯ ಏನೂ ಇಲ್ಲ ಅವ್ರಿಗೆ. ನಾರಂದ್ರು ನಿನಗೆ ವಿಶ್ವಾಸ ಆತ್ಪ ಹಿಂಗ್ ಹೇಳಿದ್ದು, ಸೂಜಿ ತೂತ್ನಾಗಿಂದ ಆನಿ ಇದು ಮಾಡುದು. ಯಾಕೆ ವಿಶ್ವಾಸ ಇಲ್ಲ, ಯಾಕೆ ನಂಬಿಕೆ ಆಗುದಿಲ್ಲ? ನಾ ಈ ವಟವೃಕ್ಷದಾಗ ತಳಗ ನಾ ಕೂತೀನಿ ಇಲ್ಲಿ. ಈ ವಟವೃಕ್ಷ ಎಷ್ಟೋ ಎಷ್ಟೋ ಸಣ್ಣ ಸಣ್ಣ ಇದು ಹಣ್ಣವ. ಆ ಒಂದೊಂದು ಹಣ್ಣಿನಾಗ ಎಷ್ಟೋ ಬೀಜವ. ಅಂದ್ರೆ ಒಂದೊಂದು ಬೀಜ ಅಂದ್ರೆ ಒಂದೊಂದು ವೃಕ್ಷದಂಗದ. ಈ ಸಣ್ಣ ಬೀಜನ್ಯಾಗ ಇಷ್ಟು ದೊಡ್ಡ ವೃಕ್ಷ ಅಂದ್ರ ಅವ್ ಭಗವಂತನ ಅದ್ರೊಳಗೆ ಹಾಕಬಹುದು ಅಂದ್ರ ಅವ್ರಗ ಆ ಸೂಜಿ ತೂತ್ನಾಗಿಂದ ಆನಿ ಪಾಸ್ ಮಾಡ್ಲಿಕ್ಕೆ ಏನಿದು ಅದ. ಅವ್ರಿಗೇನು ದೊಡ್ಡದು ಬೇರೆ, ಅವ್ರಿಗೇನು ಭಾಳ ಈಜಿ ಅದ ಅವ್ರಿಗೆ, ಬಹಳ ದೊಡ್ಡ ಮಾತಲ್ಲ. ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು, ಅವ್ರು ಅದ್ಭುತ. ಇದೇ ಬಹಳ ಮಹತ್ವದ್ದು. ಇದು ನಮ್ಮ ಮನಸ್ಸಿನ ಭಗವಂತನಿಗೆ ಶ್ರದ್ಧೆ ಇದ್ರೆ ಆಗ್ತದ ಮುಂದ. ಮನಸ್ಸಿನ ಶ್ರದ್ಧೆ ಏನಿಲ್ಲ, ನಾವು ಇಲ್ರಿ ನಾವು ದೇವರನ್ನ ನೋಡಿಲ್ರಿ ಒಟ್ಟು, ನೋಡಿಲ್ ಯಾರು ನೋಡಿ ನಾವು ನೋಡಿಲ್ಲಲ್ಲ. ಅದೇ ನೋಡಿಲ್ಲಂತೆ ನೋಡುದ ಈಗ ಮುಂದೆ ನಮ್ಗೆ ನಮ್ ವಿಶ್ವಾಸನೇ ಇಲ್ಲ, ಶ್ರದ್ಧೆನೇ ಇಲ್ಲ, ಹೆಂಗಾಗ್ಬೇಕು? ಇದು ಬಹಳ ಮಹತ್ವ. ಮನಸ್ಸಿನ ಶ್ರದ್ಧೆ ಬೇಕು. ಈಗ ಒಂದೇನು ನಾವು ಗಣಿತ ಕಲಿತಿರ್ತೀವಿ ನಾವು, ಒಂದೇನು ಇದ್ ಎಷ್ಟಪ್ಪ ಹೇಳ್ರಿ ನೀವು, ಇದಕ್ಕೆ ಇದು ಮಾಡಿದ್ಮೇಲೆ ಇದು ಗುಣಿನ ಇದು ಮಾಡಿದ್ರಿ ಎಷ್ಟ್ ಆಗ್ತಿ ಹೇಳ್ರಿ, ಇದು ಗುಣಕ್ಕೆ ಇದು ಗುಣ ಮಾಡ್ರಿ, ಇದಕ್ಕೆ ಇದ್ರೊಳಗೆ ಕೂಡ್ಸಿದ್ರಿ ಎಷ್ಟ್ ಆಗ್ತಿ ಹೇಳ್ರಿ. ನಾವು ಮೊದ್ಲೇನ್ ಮಾಡ್ತೀವಿ, ಅದ್ ಎಷ್ಟ್ ಆಗ್ತದ ಅದಕ್ಕೆ ಎಕ್ಸ್ ಇದು ಮಾಡ್ತೀವಿ. ಹ ಎಕ್ಸ್ ಇದು ಮಾಡಿ ಅದ್ರೊಳಗ ಎಲ್ಲ ಅದೇನ ಎಲ್ಲ ಫಾರ್ಮುಲಾ ಇದು ಮಾಡಿ ನಾವು ಎಕ್ಸ್ ಅಂದ್ರೆ ಇಷ್ಟ ಆಗ್ತದ ಅಂತ ಹೇಳ್ತೀವಿ. ಅಂದ್ರೆ ಎಕ್ಸ್ ಅಂದ್ರೆ ಗೊತ್ತಿದ್ದಿಲ್ಲ ನಮ್ಗೆ ಮೊದ್ಲು, ಅದ್ ಏನ್ ಗೊತ್ತಿಲ್ಲ ಅದಕ್ಕೆ ಎಕ್ಸ್ ಅಂತ ತಿಳ್ಕೊಂಡು ನಾವೇನ್ ಮಾಡಿವಿ, ಎಲ್ಲಾ ಗಣಿತ ಆದ್ಮೇಲೆ ಎಕ್ಸ್ ಅಂದ್ರೆ ಇಷ್ಟ ಆಗ್ತದ ಬರ್ತದ. ಅದೇ ಪ್ರಕಾರ ಪ್ರಭುಪಾದರ ಅಂತಾರ ನಮ್ಗೆ ಗೊತ್ತಿಲ್ಲ ಭಗವಂತನ ಅಂತ ಮೊದ್ಲೇನ್ ಮಾಡ್ರಿ, ಸ್ವೀಕಾರ ಮಾಡ್ರಿ ಒಂದು ಶ್ರದ್ಧೆ ಇಟ್ಟು. ಸಾಧು ಸಂತರು ಹೇಳ್ತಾರ ಅವ್ರ ಮಾತ ಮೇಲೆ ವಿಶ್ವಾಸ ಇಟ್ಟು ಶ್ರದ್ಧೆ ಇಟ್ಟು ಮೊದ್ಲು ಸ್ವೀಕಾರ ಮಾಡ್ರಿ. ಆಮೇಲೆ ಏನಾಗ್ತದ, ನೀವು ಭಕ್ತಿ ಮಾಡ್ರಿ, ಭಜನೆ ಮಾಡ್ರಿ, ನಾಮಸ್ಮರಣೆ ಮಾಡ್ರಿ, ಒಂದ್ ದಿವ್ಸ ನಿಮ್ಗೆ ಅನುಭವ ಆಗ್ಬಿಡ್ತದ. ಹೌದು ಬೈತಾರ ಭಗವಂತ. ಅದರಿಂದ ಈ ಶ್ರದ್ಧೆ ಇರೋದು ಬಹಳ ಅವಶ್ಯಕತೆ. ಅದರಿಂದ ಭಗವಂತರಂತ ಭಗವಂತ ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮಿತಿ ಸೋಲ್ ಬರ್ತಾರ. ಜನ್ಮ ಕರ್ಮ ಚ ಮೇ ದಿವ್ಯಂ. ಭಗವಂತ ಕೃಷ್ಣ ಭಗವಂತರಂತಾರ ನನ್ನ ಜನ್ಮ ನನ್ನ ಕರ್ಮ ಈ ದಿವ್ಯವು. ಈ ಜನ್ಮ ಅಂದ್ರೆ ಭಗವಂತನ ಜನ್ಮ ದಿವ್ಯ ಅಂತಂದ್ರೇನು, ಅವ್ರ ಅವತಾರ, ಅವ್ರ ಲೀಲಾ. ಜನ್ಮ ಕರ್ಮ ಅಂದ್ರೆ ಅವ್ರ ಲೀಲಾ, ಅವ್ರ ಹುಟ್ಟುದ್ರು ದಿವ್ಯ ಅದು. ನಮ್ದು ಹುಟ್ಟುದು ಅವ್ರ ಹುಟ್ಟು ಎಷ್ಟು ಜಮೀನ್ ಆಸ್ಮಾನ್ ಡಿಫ್ರೆನ್ಸ್. ಅದರಿಂದ ಅವ್ರು ಯಾವ ಜನ್ಮ ತಗೋತಾರ, ಅವ್ರು ಹುಟ್ಟುತ್ತಾರ, ಅದು ಹುಟ್ಟುದಲ್ಲ, ಅದು ಅವತಾರ. ಭಗವಂತ ನಮ್ಮಂತ ಜೀವದ ಮೇಲೆ ನಮ್ಮ ಉದ್ಧಾರ ಮಾಡ್ಲಿಕ್ಕಂತ ಬರ್ತಾರಿಲ್ಲ. ಅದರಿಂದ ಅವ್ರ ಜನ್ಮ ಅವ್ರದ್ದು ಲೀಲಾ ಅನ್ರಿ, ಅವ್ರದ್ದೇನು ಆ ಹುಟ್ಟುದು ದಿವ್ಯ ಅದ, ಅವ್ರ ಲೀಲಾನು ದಿವ್ಯ. ಇದು ಯಾರು ಗೊತ್ತಾಗ್ತಾರ ಭಗವಂತನದ್ದು, ಯಾರು ಗೊತ್ತಾಗ್ತದೆ ನನ್ ಜನ್ಮ ಕರ್ಮ ದಿವ್ಯದ ಅಂದ್ಮೇಲೆ ಅವ್ರ ಈ ಭೌತಿಕ ಜಗತ್ತು ಮತ್ತೆ ಬದುಕು ಕಾಣಿಲ್ಲ. ಯಾಕಂದ್ರೆ ಅದೇ ನನ್ ಲೀಲಾ ನೋಡ್ಲಿಕ್ಕೆ ಅವ್ರಲ್ಲಿ ಬಂದ್ಬಿಡ್ತಾರೆ ನನ್ನ ಧಾಮ. ಅಂದ್ರ ಯಾರ ಬುದ್ಧಿವಂತರಿರ್ತಾರ ಅವ್ರದ್ದು ಇದೇ ಕರ್ತವ್ಯದ ಶಾಸ್ತ್ರನೇನ್ ಕೊಟ್ಟಾರ. ಸಾಧು ಸಂತರೇನ್ ಹೇಳ್ತಾರ, ನಮ್ ಗುರುಗಳೇನ್ ಹೇಳ್ತಾರ ಅದನ್ನ ನೋಡ್ಕೊಂಡು ಏನ್ ಮಾಡುದು, ನಾವು ಆಚರಣೆ ಮಾಡಿದ್ರ ಒಂದ್ ದಿವ್ಸ ನಮಗೂ ಭಗವಂತನ ದರ್ಶನ ಆಗುವುದೇ ಆಗುದು. ಒಂದ್ ದಿವ್ಸ ಏನಾದ್ರು ಪಂಡಪುರಕ್ಕ ಮತ್ತ ಪಂಡಪುರಕ್ಕೆ ಹಿಂಗ ಏಕಾದಶಿಗೆ ಒಬ್ಬರು ನಡ್ಕೊತ ಬರ್ತಾರ, ಅವ್ರಿಗೆ ವಾರ್ಕರಿ ಅಂತ ನಿಮ್ಗೆ ಗೊತ್ತದ. ವಾರ್ಕರಿ ಬರ್ಲಿಕ್ಕೆ ಬಹಳ ವಯಸ್ಸಾಗಿತ್ತು. ಮತ್ ಯಾರೋ ನಾವು ವಿಡಿಯೋ ಇದು ಮಾಡಿ ಬಂದವ, ವಿಡಿಯೋ ಚಾನೆಲ್ ಅವಂದ ನಿಮ್ದು ಎಷ್ಟು ರೀ, ಯಾವಾಗಿಂದ ಬರ್ಲಿಕ್ತೀರಿ ನೀವು, ಎಷ್ಟು ವಯಸ್ಸು ನಿಮ್ದು? ಅವಾಗ ನನ್ ವಯಸ್ಸು ಹಂಗೇನ್ ಗೊತ್ತಿಲ್ಲ. ನಮ್ಮ ಅಜ್ಜ ನನಗ ಇದ್ರ ಮೇಲೆ ತಗೊಂಡ್ ಬರ್ತಿದ್ದ, ನನಗೆ ತಗೊಂಡ್ ಬರ್ತಿದ್ವಿ. ನಿಮ್ಮ ಅಜ್ಜ ತಗೊಂಡ್ ಬರ್ತಿದ್ರಿ ಬಹಳ, ಈಗ ನೀವೇ ಅಜ್ಜ ಅನ್ಕಿದ್ದ ನೀವೇ ಅಜ್ಜ ಆಗಿರಿ, ನಿಮ್ಮ ಅಜ್ಜ ನಿಮ್ ತಗೊಂಡ್ ಬರ್ತದ, ನಿಮ್ ಬಹಳ ಎಷ್ಟು ವರ್ಷಕ್ಕೆ ಬರ್ತೀರಿ ನೀವು? ಹೌದ್ರಿ ಬಹಳ ವರ್ಷಕ್ಕೆ ಬರ್ತೀರಿ. ಹೌದಾ, ಚಲೋ ಬಹಳ ಚಲೋ ಆತ. ಮುಂದ ಅವ್ ಕೇಳ್ದಾನ, ನಾವು ವಿಡಿಯೋ ಶೂಟಿಂಗ್ ಮಾಡೋಣ ಚಾನಲ್, ಇಷ್ಟು ವರ್ಷದ್ದು ನೀವು ಬರ್ಲಿತ್ತೀರಿ, ನಿಮ್ ಭಗವಂತ ದರ್ಶನ ಆಗಿದೆ ನಿಮ್ಗ? ದರ್ಶನ ಅಂದ್ರೆ ನೀವು ಹಿಂಗ ಮಾತಾಡೋದು ಭಗವಂತ ಈ ಟೈಪ್ ಆಗ್ಯದ? ಏನ ಆಗಿಲ್ಲ.
ಅವಂದ ಇನ್ನ ಆಗಿಲ್ಲ, ಇಷ್ಟು ವರ್ಷ ಬಂದ್ರು ಇನ್ನ ದರ್ಶನ ಆಗಿಲ್ಲ. ಏನ್ ಉಪಯೋಗ, ಯಾಕೆ ಬರ್ತೀರಿ ನೀವು? ಈ ಬಾರ್ಕರಿ ಅಂದ ಅವ ಭಕ್ತಂದ, ನೀವು ಇಷ್ಟನ್ನ ಪ್ರಶ್ನೆ ಕೇಳಿದ್ರಿ, ನಾವ್ ಪ್ರಶ್ನೆ ಕೇಳಿದ್ರಿ. ಹೌದಾ, ಇಲ್ಲ ನನಗೆ ಹೇಳಿ ಕೇಳ್ತಾರಪ್ಪ ಇವ. ನೋಡ್ರಿ ನನ್ನ ಪ್ರಶ್ನೆ ಹಿಂಗದು. ಹೌದಾ, ನಿಮ್ ಮನ್ಯಾಗ ನಾಯಿ ಅದಲ್ರಿ? ಹೌದು, ನಾಯಿ ಅದ. ನಾವು ಹೊಲ ಮನೆ ನೋಡ್ತೀವಿ, ಆ ಹೊಲ್ದಾಗ ನಾವ್ ಯಾವಾಗ ಇದು ಬಿತ್ತಿದಿರ್ತಲ್ಲ, ಗೋಧಿ ಇರ್ಲಿ ಜೋಳ ಇರ್ಲಿ ಏನಿರ್ಲಿ, ಅದ್ ಯಾವ್ದೋ ತೆಗಿತೀವಿ ನಾವು. ತೆಗದ್ ರಾತ್ರಿ ಹೊತ್ತು ಏನಾಗ್ತದೆ, ಪೂರಾ ಒಂದ್ ದಿವ್ಸ ಪೂರಾ ನಾವು ತೆಗ್ದಿದ್ದು ಅದ್ರೊಳಗೆ ಚೀಲ್ನಾಗ ತುಂಬ ಸಾಧ್ಯ ಆಗುದು. ನಾವೇನ್ ಮಾಡ್ತೀವಿ, ಸ್ವಲ್ಪ ಒಂದ್ ತುಂಬಿರ್ತದ, ಸ್ವಲ್ಪ ಹಂಗೆ ಹೊರಗೆ ಉಳ್ದಿರ್ತದ, ಹಂಗೆ ರಾಶಿ ಮಾಡಿ ಇಟ್ಟಿರ್ತೀವಿ. ಅಲ್ಲಿ ಏನ್ ಸ್ವಲ್ಪ ಏನ್ ಜೋಪಡಿ ಟೈಪ್ ಏನ್ ಮಾಡಿ ಗುಡಿಸ್ಲು ಮಾಡಿ ಅಲ್ಲಿ ಇರ್ತೀವಿ, ರಾತ್ರಿ 2 ರಾತ್ರಿ. ಹಿಂಗೆಲ್ಲಾರು ನಾವು ಹೊಲ್ದವ್ರು, ಈ ಹೊಲ್ದವ್ರು ಅಲ್ಲಿ ಅವ್ರು ಎಲ್ಲಾರು ಬೇರೆ ಬೇರೆ ಏನ್ ಮಾಡ್ತಾರ, ಅವ್ರದ್ದು ಅದೇ ಹೊತ್ತಿನ ಅವರು ಇದು ಮಾಡಿರ್ತಾರ, ಸ್ವಲ್ಪ ಸಣ್ಣ ಗುಡಿಸ ಮಾಡಿ ಅದ್ರೊಳಗೆ ಇರ್ತಾರ ರಾತ್ರಿ. ಮತ್ತೇನೋ ಅವ್ರ ಕಡೆ ದೊಡ್ಡ ನಾಯಿ ಇರ್ತದೆ, ಎಲ್ಲಾರು ಜೋಡಿ ಒಂದು ಕಡೆ ಒಂದು ನಾಯಿ ಇರ್ತದೆ. ಮತ್ತ ಅದು ಎಲ್ಲ ಸೀಸನ್ ಇರ್ತಲ್ಲ, ಇದರ ಸೀಸನ್ ಅರ್ವಿ ಸೀಸನ್, ಇದರ ಸೀಸನ್ ಇರ್ತಲ್ಲ, ಹಾಗೆ ತುಡುಗರ ಸೀಸನ್ ಇರ್ತದೆ. ಅವ್ರ ಗೊತ್ತಾಗ್ಬಿಡ್ತದೆ ಇಲ್ಲಿ ಏನೇ ಆಗದ, ಇಷ್ಟೆಲ್ಲ ಕಾಳ ತೆಗ್ದಾರ ಇವ್ರು, ಏನ್ ಮಾಡೋಣ, ನಾವೆಲ್ಲ ತಗೊಂಡ್ ಹೋಗೋಣ. ಮತ್ತೆ ಯಾರು ಹೇಳ್ತಾರ, ಇವ್ ಬಾಬಾ ವಾರ್ಕರಿ ಹೇಳಿರ್ತಾನ, ಇವ್ ಪತ್ರಕಾರ ಇವಂತಾನ. ಒಂದ್ ನಾಯಿ ನೋಡ್ತು, ತುಡುಗ್ ಬಂದಿದ್ದು ನಾಯಿ ಮಾಡ್ಲಿಕ್ಕೆ, ನಾಯಿ ಓದರ್ಲಿಕ್ಕೆ ಶುರು ಆತ. ನಾಯಿ ಓದಲಿಕ್ಕೆ ಶುರು ಆದ್ರೆ ಒಂದ್ ನಾಯಿ ಎಲ್ಲಾ ನಾಯಿ ಪೂರ್ತಿ ಎಲ್ಲ ನಾಯಿ ಓದರ್ಲಿಕ್ಕೆ ಮೇಲೆ ಮತ್ ತುಡುಗ್ ಓಡಿದ್. ಅವ್ ಮುದಕ್ ಕೇಳ್ತಾನ ಅವಂಗ, ಈಗ ಎಷ್ಟು ನೀವು ಹೇಳ್ರಿ ನನಗೆ ಸಾಹೇಬ್ರ, ಇಷ್ಟು ಎಲ್ಲಾ ನಾಯಿ ಇದು ಇದು ಮಾಡೋದ್ರಿಂದ ಏನಾಯ್ತು, ಹೋಗ್ಬಿಟ್ಟ, ತುಡುಗ್ ಹೋಗಿ ಓಡಿ ಹೋದ. ನನ್ ಪ್ರಶ್ನೆ ಅದ, ಈ ತುಡಗ್ ಬಂದಿದ್ದ ನಾಯಿ ಒದರಿಂದ ಹೋಗ್ಬಿಟ್ಟವ, ಎಷ್ಟು ನಾಯಿ ತುಡಗ್ ನೋಡಿದ್ರು? ಅವಂದ ಒಂದೇ ನಾಯಿನೇ ನೋಡಿತ್ತು, ಉಳಿದ ನೋಡಿದಿಲ್ಲ. ಅದೇ ನನ್ಗೆ ಹೇಳುದ, ಒಂದೇ ನಾಯಿ ನೋಡಿತ್ತು. ಖರೆ ಒಂದೇ ನಾಯಿ ಯಾವತ್ ನಾವು ಒದರಿಸ್ ಶುರು ಆದ್ಮೇಲೆ ಇನ್ನೊಬ್ರು ಬೇರೆ ಬೇರೆ ನಾಯಿ ಇದ್ರು, ಆ ನಾಯಿಗಳಿಗೆ ಏನ್ ಅನಿಸ್ತು, ಏನೋ ಇದು ನಾಯಿ ಒದಲಿಕ್ಕೆ ತಂದ ಆಗಿರ್ಬೋದು, ತುಡಗ್ ಬಂದಿರ್ಬೇಕು. ತುಡಗ್ ಬಂದಿರ್ಬೇಕಂದ್ರೆ ನಾವಂತ ನೋಡಿದ, ಖರೆ ಆ ನಾಯಿ ಒದಲಿಕ್ತಲ್ಲ, ಆ ನಾಯಿ ಮೇಲೆ ವಿಶ್ವಾಸ ಇಟ್ಟು ಎಲ್ಲಾ ನಾಯಿಗಳು ಇದು ಒದರಿಂದೇನಾತು, ನಾವು ತುಡಗ್ ಓಡಿ. ಅವ್ ಮುಂದೆ ಕೇಳ್ತಾನ, ನಾವ್ ಭಗವಂತನ ನಾವು ನೋಡಿಲ್ಲ, ಖರೆ ನಮ್ ಸಾಧು ಸಂತರು ಎಲ್ಲಾರು ನೋಡ್ಯಾರ, ಅವ್ರ ಏನೇನು ಭಕ್ತಿ ಮಾಡ್ಲಿಕ್ಕೆ ಹೇಳ್ಯಾರ ಅದನ್ನ ನಾವು ಮಾಡ್ಲಿಕ್ತೀವಿ. ಒಂದ್ ದಿವ್ಸ ನಾವು ಭಗವಂತ ದರ್ಶನ ಮಾಡೋದು ಸಾಧ್ಯ ಆಗಿರ್ತದೆ. ಅವಂದ ಈ ನಾಯಕನ ಇಷ್ಟರಿ ಕಲೀದ್ನಿ, ಅದ್ರಲ್ಲಿ ತಿಳಿತಲ್ಲಿ ಅದರಿಂದ ವಿಶ್ವಾಸ ಬಹಳ ಬರ್ತದೆ. ನಾವ್ ಇವತ್ತು ನೋಡಿಲ್ಲ ಅಂದ್ರೆ ಒಟ್ಟು ನೋಡುವುದೇ ಇಲ್ಲ ಅಂತಿಲ್ಲ, ಒಂದ್ ದಿವ್ಸ ನೋಡುದು ಸಾಧ್ಯ ಆಗ್ತದೆ. ಅದಕ್ಕೆ ಏನ್ ಮಾಡ್ಬೇಕು ನಾವು, ಬಹಳ ಭಕ್ತಿ ಮಾಡ್ಬೇಕು, ನಾಗಸಂಗನೆ ಮಾಡ್ಬೇಕು. ಸಣ್ಣ ಹುಡುಗ ಅಳ್ತದ, ಆ ಸಣ್ಣ ಹುಡುಗ ಅಳದ್ಮೇಲೆ ಆ ಹುಡುಗನ ತಾಯಿ ಗೊತ್ತಾಗ್ತದ, ನಾವು ಹುಡುಗ ಅಳ್ಲಿಕ್ಕದಪ್ಪ, ಇದಕ್ಕೇನು ಈಗ ಹಾಲು ಕುಡಿಸಿ ಏನು ತಿನ್ನಿಸ್ಬೇಕು. ಅದೇ ಪ್ರಕಾರ ನಾವು ನೋಡ್ತೀವಿ, ಯಾವಾಗ ಭಗವಂತರ ಪ್ರಾರ್ಥನೆ ಮಾಡ್ತಾನ, ಭಗವಂತರ ಗೊತ್ತಾಗ್ಬಿಡ್ತದ. ಈಗ ಜನ್ಮ ಮೃತ್ಯು ಚಕ್ರದಿಂದ ಏನು ಬಿಡುಗಡೆ ಆಗುವಂಗ ಮನಸ್ಸಾಗಿದೆ ಇವನು. ಭಗವಂತ ಭಾರಿ ಖುಷಿ ಆಗ್ಬಿಡ್ತಾರ. ಎಷ್ಟೋ ಗೀತೆ ಒಳಗ ಒಂದು ಶ್ಲೋಕ ಅದ, ಭಗವದ್ಗೀತೆ ಒಳಗ, ಮನುಷ್ಯಾಣಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಾಯ ಯತ್ತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತ. ಎಷ್ಟೋ ಸಾವಿರಾರು ಗಂಟೆ ಮಂದಿ ಒಳಗ ಯಾರ್ಯಾರು ಒಬ್ಬರು ಇದು ಶುರು ಮಾಡ್ತಾ ಏನು, ನಾ ಆತ್ಮ ಇಲ್ಲ ಇದ್ದೀನಿ, ನಾ ದೇಹ ಇಲ್ಲ ಇದು ಶುರು ಆಗ್ತೀವಿ, ಜ್ಞಾನ ಯೋಗ ಆಟ ಶುರು ಮಾಡ್ತಾರ. ಅದ್ರೊಳಗೆ ನಾವು ಒಬ್ಬ ಆತನೇ ಭಗವಂತರ ತರ ನನಗ ನನಗಿದು ಮಾಡ್ತಾರ, ನನ್ನ ಬಗ್ಗೆ ಗೊತ್ತಾಗ್ತಾರ. ಉಳಿದವ್ರು ಎಲ್ಲಾರು ಗೊತ್ತಾಗುದಿಲ್ಲ. ಯಾಕ ಯಾಕಂದ್ರೆ ಅವರು ಭಗವಂತನ ಭಕ್ತಿ ಮಾಡಿದ್ರನ್ನೇ ಭಗವಂತ ನೋಡ್ಬೋದು, ಅವ್ರಗ ಅವ್ರ ಧಾಮನೆ ಹೋಗು ಸಾಧ್ಯ. ಯಾರ ಭಕ್ತಿ ಮಾಡುದ್ರ ಜ್ಞಾನ ಮಾಡೋರು ಅವ್ರ ಬ್ರಹ್ಮಜಿ ತನಕ ಹೋಗ್ತಾರೆ, ಅಷ್ಟಾಂಗ ಮಾಡೋರು ಪರಮಾತ್ಮ ಸಾಕ್ಷಾತ್ಕಾರಾಗ್ತದೆ. ಹ್ಮ್ ಕರ್ಮಕಾಂಡ ಮಾಡೋರು ಏನೆಲ್ಲ ಹೋಗ್ತಾರ, ಸ್ವರ್ಗ ಹೋಗ್ತಾರ. ಮತ್ ಯಾರು ಭಗವಂತ ಅಂತಾರ, ನನ್ನ ಭಕ್ತರನ್ನೇ ನಾನು ಹತ್ರ ಬರ್ತಾರ, ಹೋಗ್ತಿದ್ರೆ ಯಾರು
ಅದ್ರ ಭಕ್ತಿನೂ ಈಸಿನೂ ಅದು. ಭಕ್ತಿ ಮಾಡ್ಲಿಕ್ಕೆ ಏನ್ ಹೇಳ ಭಗವಂತ ಹೇಳ್ತಾರೆ ಗೀತ ಮನ್ಮನ ಭವ ಮದ್ಭಕ್ತು ಮಧ್ಯ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೇ ಪ್ರಿಯಸಿಮೆ. ಭಗವಂತರ ಸ್ಪಷ್ಟತೆನೆ ಹೇಳ್ತಾರ. ಅವ್ರೇಂತಾರ ಏನ್ ಭಾಳ ನಾನ್ ಕಡೆ ಬರೋದೇನ್ ಭಾಳ ಏನು ಡಿಫಿಕಲ್ಟ್ ಅಲ್ಲ, ಭಾಳ ಬೇರೆ ಇಲ್ಲ. ಇಂತಿದು ಏನ್ ಮಾಡೋದು ಮನ್ಮನ ಭವ ಮದ್ಭಕ್ತು. ನಿನ್ನ ಮನಸ್ಸು ಏನ್ ಮಾಡೋದು ಈ ಕಡೆ ಆ ಕಡೆ ಎಲ್ಲಾ ಕಡೆ ಹೋಗ್ಬಿಟ್ಟಿತ್ತು. ನಿನ್ನ ಮನಸ್ಸು ನಾನ್ ಮ್ಯಾಲ ಹಾಕಿಬಿಡು. ಮನ್ಮನ ಹಿಂದಿ ಒಳಗಂತಾರ ಮನ್ಮಾನಿ. ಮನ್ಮಾನಿ ಮತ್ಕೋರು. ಮನ್ಮಾನಿ ಅಂದ್ರೇನು? ನನ್ನ ಮನಸ್ಸಿನ ಮೊದಲು ನಾ ಮಾಡ್ತೇನೆ, ಅದು ಮನ್ಮಾನಿ ಮಾಡ್ದಂತ. ಈ ಮನ್ಮನ ನಿನ್ನ ಮನಸ್ಸು ನನ್ನ ಮೇಲೆ ಹಚ್ಚು. ಭಗವಂತ ಭಕ್ತ ನನ್ನ ಭಕ್ತ ಆಗು, ನನ್ನ ಭಕ್ತಿ ಮಾಡು, ಈ ಸೇವಾ ಮಾಡು. ಮಧ್ಯಾಜಿ ಅಂದ್ರೆ ನಾನು ಪೂಜೆ ಮಾಡು. ಮಾಮ್ ನಮಸ್ಕಾರ, ನನ್ ನಮಸ್ಕಾರ ಮಾಡು. ಹಿಂಗಳ ಶಾಸನಾಗ ಕೃಷ್ಣ ಭಗವಂತರಿಗೆ ಒಂದ್ ದಂಡವತ್ ಮಾಡಿದ್ರು 10 ಅಶ್ವಮೇಧ ಯಜ್ಞದ ಫಲ ಸಿಕ್ತು ಅಂತ. ಆದ್ರೆ ಭಕ್ತರು ಆ ಅಶ್ವಮೇಧ ಯಜ್ಞ ಫಲ ಸಿಕ್ತು ಅಂತ ದಂಡವತ್ ಮಾಡುದಿಲ್ಲ, ಅವ್ರು ಕೌಂಟ್ ಮಾಡುದಿಲ್ಲ. ನೋಡ್ರಿ, ಒಂದ್ ದಂಡವತ್ ಮಾಡಿದಿಲ್ಲ, ಇವತ್ 10 ಆತು, ಈಗ 100 ಆದು. ಅಂದ್ರೇನು? ಯಾರು 100 ಅಶ್ವಮೇಧ ಯಜ್ಞ ಮಾಡಲ್ಲ ಅವ್ರಿಗೆ ದೇವರಾಜ್ ಇದ್ದದ್ದು ಸಿಗ್ಬಿಡ್ತಾವ, ಪೋಸ್ಟ್ ಸಿಗ್ತದೆ. ಅದು ಉದ್ದೇಶ ಇಲ್ಲ. ಅವ್ರು ಇದ್ರೊಳಗೆ ಹೋದ್ರು ಆ ಸ್ವರ್ಗನೆ ಹೋಗಿ ದೇವರಾಜ್ ಇದ್ರೆ ಅದ್ರ ಏನು ಉಪಯೋಗನ ಅಲ್ಲಿ ಮತ್ತೆ ಬರ್ಬೇಕಾಗ್ತದೆ. ಅಲ್ಲಿ ಪುಣ್ಯ ಮುಗಿದ್ರೆ ಬರ್ಬೇಕಾಗ್ತದೆ. ಅದರಿಂದ ಭಕ್ತರು ಸ್ವರ್ಗನೆ ಹೋಗುವುದೇನ ಆಶೆ ಇಲ್ಲ. ಸ್ವರ್ಗಕ್ಕಿಂತ ಮೇಲಿಂದ ವೈಕುಂಠ, ಅಲ್ಲೇ ಹೋಗುದು ಅವ್ರ ವಿಚಾರ. ಅದರಿಂದ ನಾವು ಯಾರ ಬುದ್ಧಿವಂತರಿರ್ತಾರ ಅವ್ರು ಸ್ವರ್ಗನೆ ಹೋಗುದಿಲ್ಲ. ನೀವು ಕೇಳ್ರಿ, ಸ್ವರ್ಗ 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 ಏನು ಸ್ವರ್ಗನಾಗ ಏನಿಲ್ಲ. ಏನಿಲ್ಲ ಅಂತಿಲ್ಲ, ಅದ ಬಹಳಷ್ಟದ. ನಾವ್ ಇಲ್ಲೇನ್ ಇರ್ತೀವಲ್ಲ ಇದಕ್ಕಿಂತ ಬಹಳ ಎಷ್ಟೋ ಲಕ್ಷಾನ ಗಟ್ಲೆ ಅಲ್ಲಿ ಚಲೋ ಇಲ್ಲ. ಅಲ್ಲಿ ಬರೇ ಏನು ತುಪ್ಪದಾಗಿಂದ ತಿನ್ಲಿಕ್ಕೆ ಇರ್ತದ್ರಿ. ತುಪ್ಪನೇ, ಹೋಳಿಗೆ ತುಪ್ಪ. ಅಂದ್ರ ಅಲ್ಲೆಲ್ಲ ಬಂಗಾರದು ಬೆಳ್ಳಿ ಬಾಂಡಿನಾಗೆ ಎಲ್ಲ ಮಾಡ್ತಾರ. ಊಟನು ಅದ್ರೊಳಗೆ ಇರ್ತದೆ. ಸರಿ, ಊಟ ಬೆಳ್ಳಿ ಬಂಗಾರ ತಿನ್ನುದಿಲ್ಲ, ಬೇರೆ ಬೇರೆ ಇರ್ತದೆ, ಬೇರೆ ಬೇರೆ ಪದಾರ್ಥ ಮಾಡ್ತಾರಲ್ಲಿ. ಹಾ, ಅಲ್ಲೇನ್ ಜಾಬ್ ಮಾಡೋದಿಲ್ಲ, ಇದು ಇಲ್ಲ, ಏನಿಲ್ಲ, ಎಲ್ಲ ಆರಾಮ. ಅಲ್ಲೆಲ್ಲ ದೇಶಿ ವಿದೇಶಿ ಇರ್ತದಿಲ್ಲ ಒಳಗಿಲ್ಲ. ಅಲ್ಲಿ ಪರದೇಶಿ ಸ್ವರ್ಗ ಅಪ್ಸರ ಎಲ್ಲ ಅದ. ಇದ್ರು ಅಲ್ಲಿ ನಿಜವಾದ ಖರೆ ಸುಖ ಇದೆ. ಯಾಕಂದ್ರ ನಮ್ ಪುಣ್ಯ ಮುಗದ್ಮೇಲೆ ಒಂದ್ ಕ್ಷಣ, ಒಂದ್ ಸೆಕೆಂಡ್ನು ಅಲ್ಲಿ ಇಟ್ಕೋದಿಲ್ಲ. ಅಲ್ಲಿಂದ ಇದು ಮಾಡೇ ಒದ್ದಿ ಕಳಿಸ್ಬಿಡ್ತಾರ. ಮುಗಿದ್ಕೊಂಡೆ ಹೋಗ್ತಾಳ, ಮತ್ ಬಂದ್ಬಿಡ್ತಾನ. ಏನು ಉಪಯೋಗ ಅಲ್ಲ ಸ್ವರ್ಗ. ಲಕ್ಷಾನ ಗಟ್ಲೆ ವರ್ಷ ಇರೋದು ಸಿಗ್ತದ, ಏನು ಉಪಯೋಗ ಅದು ಮತ್ತೆ ಇಲ್ಲೇ ಬರೋದ್ರಿಂದ. ಪ್ರಭಾದ್ರ ಅಂತಾರ, ಹೌದಪ್ಪ ಚಂದ್ರ ಮೇಲೆ ಹೋದ್ರು ಮತ್ ಬಂದ್ರೆ ತಳಗ ಅಲ್ಲೇ ಇರ್ಬೇಕಾಗಿತ್ತು. ಅಂದ್ರೆ ಯಾಕಂದ್ರೆ ಅಲ್ಲಿ ಸುಖ ಇಲ್ಲ. ಈ ಇದಕ್ಕೆ ಹೇಳಿದ್ರ ಶ್ಲೋಕ, ಆ ಬ್ರಹ್ಮ ಭುವನಾಲೋಕ, ಬ್ರಹ್ಮದೇವರು ಬ್ರಹ್ಮಲೋಕ ಹೋದ್ರು ಅಲ್ಲಿ ಸುಖ ಇಲ್ಲ. ಯಾಕಂದ್ರೆ ಅಲ್ಲಿಯೂ ಸಾವಿರುವುದೇ, ಅಲ್ಲಿ ಮೃತ್ಯು ಅದು. ಅದರಿಂದ ನಾವು ನಮ್ ಮೃತ್ಯು ಆದ್ಮೇಲೆ ನಾವ್ ಏನ್ ಮಾಡ್ಬೇಕಂದ್ರೆ, ಎಲ್ಲಿ ಹೋಗ್ಬೇಕಂದ್ರ ನಾವು ಭಗವಂತ ಧಾಮ ಮನ್ಮನಾ ಭವ ಮದ್ಭಕ್ತ ಮಧ್ಯ ಮಾಮ ನಮಸ್ಕರು ಮಾಮ ಏವ ಯಶಸ್ಸಿ. ಅಂದ್ರೆ ನೀನು ಇಷ್ಟು 4 ಮಾತು ಮಾಡಿದನು ಕೃಷ್ಣ ಹೇಳಿದ್ದು, ನೀನ್ ನನ್ನ ಧಾಮನೆ ಬರ್ತಿ, ಇದ್ರೊಳಗೇನು ನೋ ಡೌಟ್ ಬರಾವನಿ ನೀನು. ಯಾಕೆ ಭಗವಂತ ಗ್ಯಾರಂಟಿ ಕೊಡ್ತಾರ, ಎಲ್ಲಾರು ಗ್ಯಾರಂಟಿ ಕೊಡ್ತಿರ್ತಾರ, ಗೊತ್ತಾ ನಿಮ್ಗೆ? ಇದು ಪ್ರಾಡಕ್ಟ್ ಇಷ್ಟು ಗ್ಯಾರಂಟಿ, ಇಷ್ಟು ಗ್ಯಾರಂಟಿ. ಒಂದ್ ದಿವಸ ಒಂದು ಅಂಗಡಿಗೆ ಹೋಗಿದ್ದೆ ನಾನು, ಸಾಂಗ್ಲಿ ಒಳಗೆ, ಮಹಾರಾಷ್ಟ್ರ. ಅದ ಸೌಂಡ್ ಸಿಸ್ಟಮ್ ಅದೆಲ್ಲ ತಗೋದಿತ್ತು. ನಮ್ಗೆ ಒಂದು ಕಾರ್ಡ್ಲೆಸ್ ಮೈಕ್ ತಗೊಳಿಕ್ ಹೋಗಿದ್ದು. ಮಾರ ಕೇಳಿದ, ಸೇಲ್ಸ್ ಮ್ಯಾನ್ ಹೇಳಿದ್ರು ಕೊಡ್ತಾ ತೋರ್ಸನ್. ಅವನು ಹೇಳಿದ, ಆಲಿತ್ತೆ ತಂದ ಹಾಕುವ ತೋರಿಸ್ಬಾ ಅಂದೆಲ್ಲ ಕೇಳಿದೆ. ಹೋಗಿ ಕೇಳಿದೆ, ಇದು ಮೈಕ್ ಎಷ್ಟಪ್ಪ, ಎಷ್ಟು ಇದು ಇದನ್ನು ಅಮೌಂಟ್ ಕೇಳಿದೇನೋ, ಇಷ್ಟ ಆಗ್ತದ. ಅದಾವ ನಾ ಕೇಳಿದೆ, ಇದರ ಗ್ಯಾರಂಟಿ ಒಂದ್ ವರ್ಷದ ಗ್ಯಾರಂಟಿ ಅದ. ಇದು 1 ವರ್ಷ ಏನಾದ್ರೂ ನೀವು ಮಾಡಿ ಕೊಡ್ತೀವಿ ನಿಮ್ಗೆ, ಅಂದ್ರೆ ಇನ್ನೊಂದು ಬೇರೆ ಕೊಡ್ತೀವಿ ನಾವು. ನಾ ಕೇಳಿದೆ, ಸ್ವಲ್ಪ ಹಿಂಗೆ ಚಾಟಿಯಲ್ಲಿ ಕೇಳಿದೆ, ಇದರದ್ದು 1 ವರ್ಷದ ಗ್ಯಾರಂಟಿ ಅಂತ ನಿಮ್ದು ಎಷ್ಟು ಗ್ಯಾರಂಟಿ ಅದ? ಹಿಂಗೆ ಅದ. ನಮ್ದು ಅಷ್ಟು ಇದದ್ದು 1 ವರ್ಷದ ಗ್ಯಾರಂಟಿ, ನಮ್ದು 1 ವರ್ಷದ ಗ್ಯಾರಂಟಿ ಅಲ್ಲ.
ಒಂದ್ ಸೆಕೆಂಡ್ ಇದ್ರೂ ಗ್ಯಾರಂಟಿ ಇಲ್ಲ, ಏನು ನೋ ಗ್ಯಾರಂಟಿ ನಮ್ದು. ಹಿಂಗ ಅವಸ್ಥದ ಮತ್ ಹಂಗೆ ಆತವ. ಒಂದ್ 2 ತಿಂಗಳಾದ್ಮೇಲೆ ನಾವು ಹೋದ್ವಿ ನಮಗೆ ಮತ್ತೇನು ತಗೋತು ಬೇರೆ ಬೇರೆ ಹೋಗ್ತಿದ್ವಿ. ಒಂದ್ ಯಾವ್ದಾರ ಅಂಗಡಿ ಒಳಗೆ ನಮ್ಗೆ ಚಲೋ ಇದು ವಸ್ತು ಸಿಗ್ತಾನ ಹೋಗ್ತೀವಿ ನಾವು. ಹೋದಿವಿ ಮಂದ್ ಮಾಲಕರ ಹೋದ್ ಹಿಂಗ್ ಹೇಳಿದ್ವಿ, ಇನ್ನೊಂದ್ ಸ್ವಲ್ಪ ತೋರಸಿ ನಾನು ಒಂದ ತೋರಸ್ ಪಾಯ್ ಒಂದ್ ಅವನೊಂದು ಇರೋ ಮತ್ತೆ ಯಾವತ್ತು ಬಂದ ಅಲ್ಲ. ಹಂಗೆ ಮಾಲಕರು ಕೇಳಿದೆ, ಸ್ವಲ್ಪ ಪರಿಚಯ ಆಗಿತ್ತು. ನಾನು ಲಾಸ್ಟ್ ಟೈಮ್ ಇದ್ದಲ್ಲ, ನಾವೇನು ಬಿಟ್ಟು ಹೋಗ್ಯಾನ ಅವ್ ಮಾಲಕರನ್ನ ಬಿಟ್ಟು ಹೋಗಿಲ್ಲ. ಬಿಟ್ಟು ಹೋಗ್ಯಾನ, ಬಿಟ್ಟು ಹೋಗಿಲ್ಲ ಅಂದ ಅವ. ಇನ್ನು ಆಮೇಲಿಂದ ಬಿಟ್ಟು ಹೋಗ್ಯಾನ ಅಂದ್ರೇನು ಇಲ್ಲ ಅಂತ. ಏನು ಆಕ್ಸಿಡೆಂಟ್ ಆಗಿ ಸತ್ತು ಒಂದು ಗ್ಯಾರಂಟಿ ಎಷ್ಟು ಹೇಳುವ ಅರ್ಥ ಇದು ಏನಂದ್ರ ನಮ್ದೇನು ಗ್ಯಾರಂಟಿ ಇಲ್ಲ. ಖರೆ ಗ್ಯಾರಂಟಿ ಇರ್ಲಿಕ್ಕೂ ಭಗವಂತನ ಭಕ್ತಿ ಮಾಡಿದ್ರ ಭಗವಂತನ ಧಾಮದ ಹೋಗುದು ಗ್ಯಾರಂಟಿ. ಅದು ದಟ್ ಇಸ್ ದ ಗ್ಯಾರಂಟಿ. ಅದಕ್ಕೆ ನಾವು ಬಹಳ ಭಾಗ್ಯವಂತರು ನಾವು. ಅದ್ರ ನಮ್ಗಿಷ್ಟು ನಾವೆಲ್ಲ ಚಾನ್ಸ್ ಸಿಗಲಿಕ್ಕೆ ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಅದರ ನಾವು ಫಾಯ್ದೆ ಯಾವಾಗ ತಗೊಳ್ಳಿಕ್ಕೆ ಬೇಕು. ಹರೇ ಕೃಷ್ಣ.